ಗಣಪತಿ ಮಹಾವಾಕ್ಯ ಅರ್ಥದಲ್ಲಿ ಬಹಳ ಬಹಳ ವಿಚಾರವನ್ನ ಮಾಡಿ ಯಾವ ಉಪಾಧಿಗಳನ್ನ ಬಿಟ್ಟು ಆ ಈಶ್ವರನ ವಾಚಾರ್ಥ ಜೀವನ ವಾಚಾರ್ಥವನ್ನ ಕಳೆದು ಈಶ್ವರನ ಲಕ್ಷಾರ್ಥ ಮತ್ತು ಜೀವನ ಲಕ್ಷಾರ್ಥ ಎರಡನ್ನ ಏಕತ್ವದಿಂದ ಕಾಣಲಿಕ್ಕೆ ಬರುತ್ತದೆ ವಿನಃ ಉಪಾಧಿಗಳ ದೃಷ್ಟಿಯಿಂದ ಯಾವ ಕಾರಣದಿಂದಲೂ ಯಾವ ಉಪಾಯದಿಂದಲೂ ಜೀವಾತ್ಮ ಪರಮಾತ್ಮ ಒಂದೇ ಅಂತ ಹೇಳಲಿಕ್ಕೆ ಅಸಾಧ್ಯವಾದ ವಾಕ್ಯ. ಅಸಾಧ್ಯ, ಯಾರಿಗೂ ಕೂಡ ಒಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಒಂದು ಮಾಡಕ್ ಬರಂಗಿಲ್ಲ ಅಂದ್ರೆ ವಾಚಾರ್ಥ ದೃಷ್ಟಿಯಿಂದ. ವಾಚಾರ್ಥ ದೃಷ್ಟಿ ಅಂದ್ರೆ ಶಿವನ ಈಶ್ವರನ ಸರ್ವಜ್ಞತ್ವ, ಜೀವನ ಅಲ್ಪಜ್ಞತ್ವದಿಂದ ಒಂದು ಮಾಡಲಿಕ್ಕೆ ಅಸಾಧ್ಯ. ಅದಕ್ಕೆ ಈಶ್ವರನ ವಾಚಾರ್ಥ ಜೀವನ ವಾಚಾರ್ಥವನ್ನ ಬಿಟ್ಟು ಲಕ್ಷಾರ್ಥವನ್ನ ಭಾಗ ತ್ಯಾಗ ಲಕ್ಷಣದಿಂದ ಕೆಲವು ಲಕ್ಷಣಗಳನ್ನ ನಿನ್ನೆ ಹೇಳಿದ್ರು. ಕೆಲವೊಂದ ಹೆಚ್ಚಿಗೆ ಪ್ರಯೋಗ ಮಾಡಿ ಆ ವಸ್ತುವನ್ನು ತಿಳ್ಕೊಳ್ಳೋದು, ಒಂದನ್ನ ಕಳೆದು ತಿಳಿದುಕೊಳ್ಳುವುದು, ಈ ರೀತಿ ಅನಂತ ಲಕ್ಷಣಗಳನ್ನ ಹೇಳಿ ಅಲ್ಲಿ ಭವಬಾಧೆಯಿಂದ ಬಿಡುಗಡೆ ಹೊಂದಿದಂತ ಎಷ್ಟೋ ಜನ ಮಹಾತ್ಮರು ಶರಣರು ಜಗತ್ತಿನಲ್ಲಿ ಉಂಟು ಅಂತ ಶ್ರುತಿ ಸಿದ್ಧವಾದ ಮಾತು ಅಂತ ಹೇಳಿದ್ರು. ಇದನ್ನ ಕೇಳಿದಾಗ ಅರ್ಥ ಏನಾಯ್ತು ಅಂದ್ರೆ, ಯಾವ ತತ್ ತ್ವಂಪದಗಳ ವಾಚಾರ್ಥವನ್ನ ಬಿಟ್ಟು ಲಕ್ಷಾರ್ಥವನ್ನ ಭಾಗ ತ್ಯಾಗ ಲಕ್ಷಣದಿಂದ ಗ್ರಹಿಸಿ ಯೋಗಿಗಳು ಭವ ಬಂಧನದಿಂದ ಬಿಡುಗಡೆ ಹೊಂದಿ ಸಂಚರಿಸುತ್ತಾರೆ ಅಂತ ಹೇಳಿದಂಗಾಯ್ತು. ಆದ್ರೆ ಇಲ್ಲಿ ಬಂಧತ್ವ ಮುಮುಕ್ಷತ್ವಗಳೆರಡು ಆತ್ಮನಲ್ಲಿಯೇ ಇದ್ದಾವಂತ ಹೇಳಿದಂಗಾಯ್ತು. ಯಾಕಂದ್ರೆ ಪರಮಾತ್ಮ ಜೀವಾತ್ಮ ಲಕ್ಷಾರ್ಥದಿಂದ ಒಂದೇ ಅಂದಾಗ ಆ ಆತ್ಮನಲ್ಲೇ ಬಂಧ, ಆತ್ಮನಲ್ಲಿಯೇ ಮೋಕ್ಷಗಳು ಇರುತ್ತವೆ ಅಂತ ಹೇಳಿದ್ರೆ ಹೇಗೆಂದರೆ ಆತ್ಮ ಸ್ವರೂಪವನ್ನ ಮರೆಯುವುದರಿಂದ ಬಂಧ, ಅರಿಯುವುದರಿಂದ ಮುಕ್ತಿ. ಈ ರೀತಿ ಸಿದ್ಧಿಸುವುದು ಎಂದ ಮೇಲೆ ಆ ಬಂಧತ್ವ ಮೋಕ್ಷತ್ವಗಳು ಆತ್ಮೆಗೇನೆ ಹೇಳಬೇಕಾಗುತ್ತದಲ್ಲವೇ? ಮತ್ತೆ ಆತ್ಮೆಗೆ ಬಂದ್ ಆಗಿತ್ತು, ಆತ್ಮನಿಗೆ ಬಿಡುಗಡೆ ಆದಂತ ಹೇಳ್ದಂಗ ಆಯ್ತಲ್ರಿ. ಅಂತ ಪ್ರಶ್ನೆಗೆ ಈ ಮುಂದಿನ ಶ್ಲೋಕದಲ್ಲಿ ಬಹಳ ಚಂದ ಉತ್ತರವನ್ನು ಹೇಳ್ತಾರೆ. ಏನಂತಂದ್ರೆ, ಈ ಬಂಧ ಅನ್ನುವುದು ದುಃಖ ಅನ್ನುವುದು ಸುಖ ಅನ್ನುವುದು ಅಂತ ತಿಳ್ಕೊಳ್ರಿ. ಜನನ ಮರಣ ಅನ್ನುವಂಥದ್ದು ಬಂಧ, ಜನನ ಮರಣವನ್ನ ಕಳೆದುಕೊಳ್ಳುವುದೇ ಮೋಕ್ಷತ್ವ ಬಿಡುಗಡೆ. ಇವೆರಡು ಆತ್ಮನಲ್ಲಿ ಇಲ್ಲ. ಯಾರಿಗೆ ಸಂಬಂಧಪಟ್ಟವ ಅಂದ್ರೆ ಮುಂದೆ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ. ಭ್ರಾಂತಿ ಅಭ್ರಾಂತ್ಯೋ ಏವ ಪಾಂತಸ್ಯ ಯದ್ವತ ಚೋರತ್ವ ಆರೋಪ ಅಪವಾದೌ ನ ಶಂಖೋ ಬುದ್ಧೇ ಮೋಹ ಅಮೋಹಯೋ ಬಂಧ ಮೋಕ್ಷೌ ಸ್ವ ಆತ್ಮ ತದ್ವತ್ ಆತ್ಮನಃ ಸತ್ಯ
ಏತತ್ ಅಂದ್ರೆ ಇದರ ಅರ್ಥ ಯದ್ವತ್ ಅಂದ್ರೆ ಯಾವ ರೀತಿಯಾಗಿ. ಈ ಭ್ರಾಂತಿ ಎನ್ನುವುದು ನಿಭ್ರಾಂತಿ ಎನ್ನುವುದು ಆ ಎರಡು ಹೇಗಿದಾವ, ಯಾರಿಗೆ ಸಂಬಂಧ ಅಂದ್ರೆ ಬುದ್ಧಿ ಅಂದ್ರೆ ಬುದ್ಧಿಗೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಭ್ರಾಂತಿ ಅಭ್ರಾಂತಿ ಅಂದ್ರೆ ಜ್ಞಾನ ಅಜ್ಞಾನ ಇವು ಎರಡರಿಂದ ಚೋರತ್ವದ ಆರೋಪ ಮತ್ತು ಅಪವಾದ ಇವು ಎರಡು ದಾರಿ ಕಾರನಲ್ಲೇ ಘಟಿಸುತ್ತವೆ, ತಾಣುವಿನಲ್ಲಿ ಘಟಿಸುವುದಲ್ಲ. ಎಂತೋ ಅಂತೆಯೇ ಜ್ಞಾನ ಅಜ್ಞಾನಗಳ ದಶೆಯಿಂದ ಬಂಧ ಮೋಕ್ಷಗಳು ಎರಡು ಬುದ್ಧಿಯಲ್ಲಿ ಘಟಿಸುವಾಗಲಿ ಪ್ರತ್ಯಗಾತ್ಮನಲ್ಲಿ ಘಟಿಸುವುದಿಲ್ಲ. ಅದನ್ನ ವಿಶೇಷವಾಗಿ ನಮಗೆ ತಿಳಿಯಂಗೆ ಹೇಳ್ತಾರೆ. ಒಂದು ದೃಷ್ಟಾಂತ ಕೊಡ್ತಾರ. ಸ್ಥಾಣುವಿನಲ್ಲಿ ಅಂದ್ರೆ ಮೋಟ ಮರದಲ್ಲಿ. ಈಗಾಗಲೇ ನಿಮ್ಗೆ ಶಾಸ್ತ್ರದಲ್ಲಿ ಬಹಳಷ್ಟು ಬಂದು ಹೋಗ್ಯಾವ. ಮತ್ತೊಂದ್ಸಲ ವಿಚಾರ ಮಾಡೋದು. ಅರಿವಿನಿಂದ ಮುಕ್ತಿ, ಮರೆವಿಯಿಂದ ಬಂಧವು ಎಂಬುದು ನಿಜವೇ. ಆದರೆ ಅರಿವು ಮರವುಗಳೆರಡು ಬುದ್ಧಿಯ ಧರ್ಮಗಳಾಗಲಿ ಆತ್ಮನ ಧರ್ಮಗಳಲ್ಲ. ಆದ್ದರಿಂದ ಬಂಧತ್ವ ಮುಮುಕ್ಷತ್ವಗಳೆರಡು ಬುದ್ಧಿಯ ಚಿದಾಭಾಸನ ಧರ್ಮಗಳು ವಿನಃ ಆತ್ಮನ ಧರ್ಮಗಳಲ್ಲ. ಜೀವಾತ್ಮ ಪರಮಾತ್ಮ ಒಂದೇ ಎಂದಾಗ ಆ ಪರಮಾತ್ಮನಿಗೆ ಬಂಧನೂ ಆಗಿಲ್ಲ, ಆ ಪರಮಾತ್ಮನಿಗೆ ಮೋಕ್ಷದ ಅವಶ್ಯಕತೆ ಇಲ್ಲ. ಈ ಆತ್ಮ ಜೀವಾತ್ಮ ಒಂದೇ ಅಂತಂದಾಗ ನಮಗೆ ಯಾಕ, ನಾವು ಆತ್ಮನ ಸ್ವರೂಪವೇ ಎಂದಾಗ ನಮಗೆ ಯಾಕೆ ಬಂಧ ಆಯ್ತು? ನಮಗ ಬಂಧ ಆಗ್ಯವಲ್ರಿ. ಜನನ ಮರಣದ ಬಂಧ, ಅನಂತ ಆಧ್ಯಾತ್ಮಿಕದ ಬಂಧ, ಆದಿ ದೈವಿಕದ ಬಂಧ, ಅನಂತ ರೀತಿಯಿಂದ ಬಂಧನಕ್ಕೆ ಒಳಗಾದವರು ನಾವು. ಪರಮಾತ್ಮ ಸ್ವರೂಪ ನಾವು ಅಂದಾಗ ನಮಗೆ ಯಾಕೆ ಬಂಧ ಆಯ್ತು ಅಂದ್ರೆ ಇವೆರಡು ಬುದ್ಧಿಯ ಧರ್ಮವೇ ವಿನಃ ಆತ್ಮನ ಧರ್ಮಗಳಲ್ಲ. ಬುದ್ಧಿ ಯಾವ್ದ್ರಿ ಇದು ಅಂದ್ರೆ ಪಂಚ ಮಹಾಭೂತಗಳಲ್ಲಿ ಆ ಯಾವ ಒಂದು ತತ್ವದಿಂದ ಕೂಡಿದ್ದೇ ಇದು ಬುದ್ಧಿ. ಪಂಚಮಹಾಭೂತಗಳ ಪಂಚೀಕೃತಗೊಂಡು ಆದಂತ ಬುದ್ಧಿ. ಬುದ್ಧಿ ಬುದ್ಧಿ ಅಂತ ಯಾಕೆ ಹೇಳ್ತೇವಂದ್ರೆ ಸಂದಿಗ್ಧವಾದ ಬಹಳಷ್ಟು ಚಿಂತನೆ ಅಥವಾ ಚಿಂತೆ ಮಾಡುವಂತ ಸಂದರ್ಭದಲ್ಲಿ ನಿರ್ಣಯ ಮಾಡಲಿಕ್ಕೆ ಆಗದೆ ಇರತಕ್ಕಂತ ಒಯ್ದಾಟದ ಸಂದರ್ಭದಲ್ಲಿ ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತದ, ನಿಶ್ಚಯಕ್ಕೆ ಬರ್ತದ. ಇಲ್ಲ ಇದನ್ನ ಮಾಡೇ ತೀರ್ಬೇಕು ಅಥವಾ ಬಿಟ್ರೆ ಒಳ್ಳೇದು ಅಂತ ಏನು ಸೂಚನೆ ಮಾಡ್ತದ ನಿರ್ಣಯ, ಆ ನಿರ್ಣಯ ಮಾಡುವಂತ ಸಮಯ ಏನದ ಆ ಸಮಯಕ್ಕೆ ಬುದ್ಧಿ ಅಂತೀವಿ ನಾವು. ನಿಶ್ಚಯ ಮಾಡೋದು, ನಿರ್ಣಯ ಮಾಡೋದು. ಇಲ್ಲ ನಾನು ಇದನ್ನ ಇಂಥ ಕೆಲಸ ಇವತ್ತು ಮಾಡಬೇಕು ಅಂತ ಮನಸ್ಸು ಸಂಕಲ್ಪ ಮಾಡುತ್ತ, ಇನ್ನೊಂದು ಕ್ಷಣದಲ್ಲಿ ಇಲ್ಲ ಇದನ್ನ ಬಿಟ್ರೆ ಚೆನ್ನಾಗಿ ಅಂತ ಅನಿಸ್ತದ್ರಿ, ಒಂದ್ಸಲ ಮಾಡಿದ್ರೆ ಚೆನ್ನಾಗಿ ಅನಿಸ್ತದ, ಒಂದ್ಸಲ ಬಿಟ್ರೆ ಒಳ್ಳೇದ್ ಅನಿಸ್ತದ ಅಂತ
ಸಂಶಯದಿಂದ ಕೂಡಿದಂತ ಮನಸ್ಸಿನ ಸಂಕಲ್ಪವನ್ನ ಮಾಡು ಅಥವಾ ಬಿಡು ಅಂತಕ್ಕಂತ ಒಂದು ನಿರ್ಣಯವನ್ನು ಕೊಡ್ತಕ್ಕಂಥದ್ದು ಬುದ್ಧಿ. ಆ ಬುದ್ಧಿ ನಿರ್ಣಯದ ಮೇಲೆ ಈ ಮನಸ್ಸಿನ ಸಂಕಲ್ಪ ಮಾಡಬಹುದು ಮತ್ತು ಬಿಡಬಹುದು. ಕಾರಣ ಅದನ್ನ ಮ್ಯಾನೇಜ್ ಮಾಡೋದು ಬುದ್ಧಿ, ಆದೇಶ ಕೊಡೋದು ಬುದ್ಧಿ. ಅದು ಆತ್ಮಂದಲ್ಲ ಅಂತ. ಆತ್ಮಂದಲ್ಲ. ಯಾಕಲ್ಲಂದ್ರೆ ಆತ್ಮ ಸಕಲವನ್ನ ಸಾಕ್ಷಿ ರೂಪವಾಗಿ ಅರಿಯುವಂತದ್ದೇ ವಿನ ವ್ಯವಹಾರಗಳಲ್ಲಿ ಕೂಡುವಂತದ್ದು ಸಾಕ್ಷಿ ಅಲ್ಲ. ಆ ಕಾರಣ ಒಂದು ಉದಾಹರಣೆ ಮೂಟ ಮರದ್ದೇನೆಂದ್ರೆ, ಎಂತೆಂದರೆ ಬುದ್ಧಿ ಇದೆ ಆತ್ಮಂದಲ್ಲ ಅಂತ ನೀವ್ ಹೇಳ್ತೀರಿ. ನೀವು ಹೇಗೆ ಹೇಳ್ತೀರಿ ಅಂತ ಒಂದ್ಸಲ ಕೇಳಬಹುದು. ಅದಕ್ಕೆ ದಾರಿಕಾರನಿಗೆ ದೂರದಲ್ಲಿ ತೋರುವ ಮೋಟ ಮರದಲ್ಲಿ ಚೋರನ ಭ್ರಮೆ ಉಂಟಾಯಿತು. ಸಮೀಪದಲ್ಲಿ ಆಗೋದಿಲ್ಲ ನೋಡ್ರಿ. ದೂರದ ಮರದಲ್ಲಿ ದಾರಿ ಹಿಡಿದು ಹೋಗುವಂತವನಿಗೆ ಏನಾಯ್ತು ಅಂದ್ರೆ, ಆ ದೂರದಲ್ಲಿ ತೋರುವ ಮೋಟು ಮರದಲ್ಲಿ ಅಂದ್ರೆ ಬಹಳಷ್ಟು ಟೊಂಗೆಗಳು ಗಿಡಗಳು ಏನು ಇದ್ದಿಲ್ಲ, ಅಂತ ಮೋಟ ಮರದಲ್ಲಿ ಚೋರನ ಭ್ರಮೆ ಉಂಟಾಯ್ತು. ಕಳ್ಳನ ಭ್ರಾಂತಿ ಆಯ್ತು ನೋಡ್ರಿ. ಯಾಕಾಯ್ತು ಭ್ರಾಂತಿ ಅಂದ್ರೆ, ಅಲ್ಲಿ ಮೂಟ ಮರ ಇತ್ತು. ಮೇಲೆ ಮೇಲೆ ಕಡಿದಿದ್ರು, ಸಣ್ಣ ಸಣ್ಣ ಟೊಂಗೆಗಳನ್ನ ಬಿಟ್ಟಿದ್ರು. ಆ ಟೊಂಗೆಗಳು ಏನ್ ಕಾಣ್ತವು ಅಂದ್ರೆ ಮನುಷ್ಯ ಕಣ್ಣಂಗ್ ಕಾಣ್ತಿದ್ರು. ಅದಕ್ಕೆ ಕಳ್ಳನ ಭ್ರಮೆ ಉಂಟಾಯಿತು. ಆ ಭ್ರಮೆಯಿಂದ, ಭ್ರಮೆ ಅಂದ್ರೆ ಏನು, ಅರ್ಥಾತ್ ಅಜ್ಞಾನ ಅಂತ. ಆ ಅಜ್ಞಾನದಿಂದ ಚೋರನಿಂದ ನನಗೆ ಯಾವ ಕೇಡು ಉಂಟಾಗುವುದು ಎಂಬ ದುಃಖ ಉಂಟಾಯ್ತು ನೋಡ್ರಿ. ಕಳ್ಳರಾರಂತ ಭ್ರಮೆಯಾದಾಗ ಆ ಭ್ರಮೆಯಿಂದನೇ ಆ ಕಳ್ಳನಿಂದ ನನಗೇನು ಕೇಡಾಗಬಹುದು, ನನಗೆ ಯಾವ ಕಷ್ಟವನ್ನು ಕೊಡಬಹುದು, ಅಥವಾ ನನ್ನಲ್ಲಿರುವಂತ ದುಡ್ಡನ್ನ ಯಾವ ರೀತಿ ಕದಿಯುವನು, ಸುಲಭವಾಗಿ ಕದಿಯಲಿಕ್ಕೆ ಆಸ್ಪದ ಕೊಡದಿದ್ದರೆ ಕೊಲೆಯಾದರೂ ಮಾಡಬಹುದು. ಈ ಎಲ್ಲಾ ವಿಚಾರಗಳೇನಾದ್ರೆ ಅವನಿಗೆ ದುಃಖ ಕೊಡ್ಲಿಕ್ಕೆ ಪ್ರಾರಂಭ ಆಯ್ತು, ದುಃಖ ಪ್ರಾಪ್ತ ಆಯ್ತು. ಆದರೆ ಆ ದಾರಿಕಾರನು ಧೈರ್ಯದಿಂದ ಮುಂದಕ್ಕೆ ಹೋಗಲಾಗಿ ದೂರದಿಂದ ನೋಡಿದಾಗ ಇಷ್ಟ ಆಯ್ತು. ಈಗ ಸ್ವಲ್ಪ ಮರದ ಸಮೀಪ ಹೋಗಿ ನೋಡಿದಾಗ ಆ ಮೋಟ ಮರದ ಯಥಾರ್ಥ ಜ್ಞಾನ ಆಯ್ತು ನೋಡ್ರಿ. ಯಥಾರ್ಥ ಅಂದ್ರೆ ಇದ್ದಕ್ಕಿದ್ದಂತೆ, ಇದ್ದಕ್ಕೆ ಇದ್ದಂಗೆ ಇರೋದು ಯಾವ್ದಂದ್ರೆ ಮರ. ಅದು ಮರ ಇದ್ದಕ್ಕೆ ಇದ್ದಂಗೆ ಅದ. ಅದೇನು ಕಳ್ರು ಇಲ್ಲ, ಕಳ್ರನ್ನು ಸೃಷ್ಟಿ ಮಾಡಿಲ್ಲ ಮರ. ಮರ ಒಂದೇ. ಹೇಗೆ ಅವನಿಗೆ ಯಥಾರ್ಥ ಜ್ಞಾನವಾಯಿತು, ಆಗ ನಾನು ವೃಥಾ ಭ್ರಮೆಗೊಂಡೇನಲ್ಲ, ನಾನು ಇಷ್ಟೊತ್ತು ಸುಮ್ಮನೆ ವ್ಯರ್ಥವಾಗಿ ಚಿಂತೆಗೊಳಗಾಗಿದ್ದೇನಲ್ಲ, ಎಷ್ಟು ದುಃಖ ಆಗಿತ್ತಲ್ಲ ನನಗೆ, ಸುಮ್ಮನೆ ಆಯ್ತಲ್ಲ ಅಂತ ಹೇಳಿ ಆತ ಮೋಟ ಮರವು ಕಳ್ಳನಲ್ಲ, ಆ ಮರ ಕಳ್ಳಲ್ಲ ಎಂಬ ಅರಿವಿನೊಡನೆ ಮೋಟ ಮರ ಯಥಾರ್ಥವಾಗಿ ತಿಳಿದೊಡನೆ ಅವನಿಗೆ ಇಲ್ಲಿಯವರೆಗೂ ಪ್ರಾಪ್ತಿಯಾದ ದುಃಖವು ನಿವೃತ್ತಿಯಾಗಿ ಆನಂದವು ಮತ್ತು ನಿರ್ಭಯವಾಯ್ತು ನೋಡ್ರಿ.
ಆನಂದ ಆಯ್ತು ಮತ್ತೆ ನಿರ್ಭಯನೂ ಆಯ್ತು. ಇಲ್ಲಿ ವಿಚಾರ ಏನಂದ್ರೆ ಮೂಟ ಮರದಲ್ಲ ಚೋರನ ಆರೋಪತ್ವವು ಅಜ್ಞಾನದ ಕಾರ್ಯವಾಗಿದೆ. ಮೂಟ ಮರದಲ್ಲ, ಯಾಕೆ ಕಳ್ಳರು ಮೂಟ ಮರದಲ್ಲಿ ಇಲ್ಲ ಅಂದ್ರೆ ಕಳ್ಳರು ಮೂಟ ಮರ ಅಲ್ಲ ಅಂತ ಅರ್ಥ ಆಯ್ತಲ್ರಿ. ಆದರೆ ಇಲ್ಲಿ ಏನಾಯ್ತು ಅಂದ್ರೆ ಎಂಬ ತಿಳಿವಿನೊಡನೆ ಮೂಟ ಮರವಲ್ಲ ಚೋರನಾರೋಪತ್ವವು ಅಜ್ಞಾನದ ಕಾರ್ಯವಾಗಿದೆ. ಇಲ್ಲದ ಕಳ್ಳರ ಭ್ರಾಂತಿ ಅಜ್ಞಾನದಿಂದ ಆರೋಪದಿಂದ ಕಳ್ಳರ ವಿನಃ ಸತ್ಯದಿಂದ ಕಳ್ಳರು ಇಲ್ಲೇ ಇಲ್ಲ ಅಲ್ಲಿ. ಸತ್ಯದಿಂದ ಇದ್ರೆ ದೂರದಲ್ಲೇ ತೋರಿದ್ರು ಸಮೀಪ ಹೋದಾಗಿರ್ಬೇಕಾಗಿತ್ತಲ್ರಿ. ಇಲ್ಲ ಇಲ್ಲ ಇಲ್ಲ. ಆ ಕಾರಣ ಆ ಚೋರನ ಅಪವಾದವು ಜ್ಞಾನದ ಕಾರ್ಯವಾಗಿದೆ ಅಂತ. ಅಪವಾದ ನೋಡ್ರಿ ಅಜ್ಞಾನದ ಕಾರ್ಯವಾಗಿದೆ, ಚೋರನ ಅಪವಾದವು ಜ್ಞಾನ ಕಾರ್ಯವಾಗಿದೆ. ಅದರಂತೆ ಅಜ್ಞಾನ ಕಾರ್ಯದಿಂದ ದುಃಖವು, ಜ್ಞಾನ ಕಾರ್ಯದಿಂದ ಸುಖವು. ಇಲ್ಲ ಕಳ್ರಂತ ತಿಳ್ಕೊಂಡದ್ದು ಸುಖ ಆಯ್ತು ನೋಡ್ರಿ, ಕಳ್ರ ಆರಂತ ತಿಳ್ಕೊಂಡದ್ದು ದುಃಖ ಆಯ್ತು. ಈ ಎರಡು ಆರೋಪದ ವಿನಃ ಅಜ್ಞಾನ ಜ್ಞಾನದ ಕಾರ್ಯವೇ ವಿನಃ ಇದು ದಾರಿ ಕಾರಣಗಲ್ಲದೆ ಮೂಟ ಮರಕ್ಕಲ್ಲ. ಇದು ಯಾರೀರಿ? ಈ ದುಃಖ, ಅಪವಾದ, ವಾದ, ದುಃಖ, ಬಿಡುಗಡೆ ಇವೆಲ್ಲ ಯಾರು ಅಂದ್ರೆ ಮರದ್ದಲ್ಲ, ಇದು ದಾರಿ ಕಾರಣದ್ದು. ದಾರಿ ಕಾರಣನೇ ಕಳ್ಳರ ಅಪವಾದ ಮಾಡಿದ, ಕಳ್ಳರಿಂದ ದುಃಖ ಆಗ್ತಂತ ತಿಳ್ಕೊಂಡ, ಅದ್ರ ಸಮೀಪ ಹೋದ, ಕಳ್ಳರ ಅಲ್ಲಂದ, ಅಲ್ಲಿಯವರೆಗೆ ಆದ ದುಃಖ ಎಲ್ಲ ಬಿಡುಗಡೆ ಆಗಿ ಆತಗೆ ಆನಂದ ಆಯ್ತು ನೋಡ್ರಿ. ಮೂಟ ಮರಕ್ಕಲ್ಲ. ಯಾಕಲ್ಲ ಅಂದ್ರೆ ಮೂಟ ಮರವು ಅಚಂಚಲವಾಗಿ ತನ್ನ ಸ್ಥಿತಿಯಲ್ಲಿ ತಾನಿರುತ್ತದೆ. ಅದು ಚಂಚಲನೇ ಆಗಿಲ್ಲ ನೋಡ್ರಿ ಮರ. ಯಾಕಾಗಿಲ್ಲ? ಮೂಟ ಮರ ಯಾವಾಗಲೂ ಅಲಗಾಡಂಗಿಲ್ರಿ. ಅದಕ್ಕೆ ಟಂಗೆ ಅಥವಾ ಕೊಲ್ಲೆ ಏನಾದ್ರು ತಪ್ಪಲ ಇದ್ರೆ ಚಂಚಲ ಆಗ್ತದ. ಈಗ ಮೂಟ ಮರ ಅದಲ್ಲ, ಚಂಚಲಿಲ್ಲ, ಅದು ತನ್ನ ಸ್ಥಿತಿಯಲ್ಲೇ ತಾನದ. ಆದ್ರೆ ದಾರಿಕಾರನು ಚೋರನೆಂದು ಭ್ರಾಂತಿ ಪಟ್ಟಾಗ ಆ ದುಃಖವು ಮೂಟ ಮರಕ್ಕಿಲ್ಲ. ಮರಕ್ಕೆ ದುಃಖ ಆಗಿಲ್ಲ, ಮನುಷ್ಯನೇ ದುಃಖ ಆಗ್ಯಾರ. ಚೋರನಲ್ಲಿ ಇದು ಮೂಟ ಮರವೆಂದು ತಿಳಿದಾಗ ದುಃಖ ನಿವೃತ್ತಿಯು ಆ ಮೂಟ ಮರಕ್ಕಿಲ್ಲ. ಇವನು ಕಳ್ಳ ಅಲ್ಲ ಅಂದಾಗ ದುಃಖ ನಿವೃತ್ತಿ ಆಯ್ತ್ರಿ. ಯಾರೆಲ್ಲ ಆಯ್ತು? ದಾರಿ ಹೋಕರಲ್ಲೆಲ್ಲ ಆಯ್ತು ವಿನಃ ದುಃಖ ನಿವಾರಣೆ ಮರಕ್ಕಾಗಿಲ್ಲ. ಯಾಕಂದ್ರೆ ದುಃಖನೇ ಆಗಿಲ್ಲ ಅಂದ್ಮೇಲೆ ನಿವಾರಣೆ ಎಲ್ಲಿಂದ ಆಗ್ತದೆ? ಹೇಗೋ ಹಾಗೆ ಮೂಟು ಮರದಂತಿರುವ ಆತ್ಮ. ಆತ್ಮ ಏನಿಲ್ರಿ ಹಂಗನ ಮೂಟು ಮರದಂತೆ. ಆ ಮೂಟು ಮರಕ್ಕ ದುಃಖನೂ ಆಗಿಲ್ಲ, ಅದಕ್ಕೆ ಬಿಡುಗಡೆನೂ ಇಲ್ಲ. ಕಳ್ಳರೇ ಇಲ್ಲ, ಕಳ್ಳರನ್ನ ಭೀತಿ ಇಲ್ಲ, ಭಯ ಇಲ್ಲ. ಯಾರಿಗೆ? ಮರಕ್ಕ. ಅದರಂತೆ ಆತ್ಮನು ಮೂಟ ಮರದಂತೆ ಇದ್ದು ದಾರಿ ಕಾರಣಂತಿರುವುದೇ ಬುದ್ಧಿ. ಬುದ್ಧಿ ನಮ್ಮ ದೇಹದಲ್ಲಿ ಆತ್ಮ ಹೇಗಿದ್ದಾನಂದ್ರೆ ಮೂಟ ಮರದಂತೆ ಚಂಚಲವಾಗದೆ ಇರುವಂತ ಆತ್ಮ. ಚಂಚಲವನ್ನ ಉಂಟು ಮಾಡಿ ನೋಡುವುದು ಯಾವುದು ಅಂದ್ರೆ ಬುದ್ಧಿಯ ಕೆಲಸ.
ಆ ಬುದ್ಧಿ ಏನು ಮಾಡಿತು ಅಂದ್ರೆ ಆತ್ಮನಲ್ಲಿ ಬಂಧ ಆದಂತ ತಿಳ್ಕಂತು. ಬುದ್ಧಿನೇ ನನಗ ಬಂಧ ಅಂತ ತಿಳ್ಕೊಂಡದ. ಬುದ್ಧಿ ಬಂಧ ಇಲ್ಲ ಅಂತ ಅನ್ಕೋಬೇಕ್ರಿ. ಅಂದಾಗ ಬುದ್ಧಿಯ ಕೆಲಸವೇ ದುಃಖ, ಬುದ್ಧಿಯ ಕೆಲಸವೇ ಆನಂದ ವಿನಃ ಈ ಬುದ್ಧಿಯನ್ನ ಬಂಧ, ಈ ಬುದ್ಧಿಯಿಂದ ಬಿಡುಗಡೆ ಆದದ್ದು ಆ ಆತ್ಮನಿಗೆ ಸಂಬಂಧವಿಲ್ಲ. ಅಂದ್ರೆ ಯಾರಿಗೆ ಸಂಬಂಧ ಆಯ್ತು? ಇದು ಬುದ್ಧಿಗೆ. ಅದಕ್ಕೆ ಬುದ್ಧಿಗೆ ಮಾತ್ರ ಆ ಬಂಧ ಮೋಕ್ಷಗಳಾವಂತ. ಬುದ್ಧಿಯಿಂದ ಅದಕ್ಕೆ ಮತಿಗೆ ಮಂಗಲ ಬೀವದಾವುದು ಅಂತ ಬರ್ತದೆ ನಿಜಗಳು. ಉತ್ತಮರ ಸಂಘ. ಬುದ್ಧಿ ಅನ್ನುವಂಥದ್ದು ಅಮಂಗಲ ಅಂದ್ರೆ ಅಜ್ಞಾನ ಸಹಿತವಾದಾಗ ಕೆಟ್ಟ ಕೆಟ್ಟ ನಿರ್ಣಯಗಳನ್ನು ಮಾಡ್ತವ್ರಿ. ಬುದ್ಧಿ ಕೆಲವು ಕೆಟ್ಟ ನಿರ್ಣಯಗಳನ್ನು ಮಾಡ್ತಾವ. ಕೆಲವೊಂದು ಸಲ ಅದೇ ಬುದ್ಧಿ ಮಂಗಲ ಸ್ವರೂಪ ಆದ್ರೆ ಒಳ್ಳೆಯ 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 ನಿರ್ಣಯಗಳನ್ನೇ ತಗೋತದೆ ವಿನಃ ಒಳ್ಳೆಯ ನಿರ್ಣಯಗಳನ್ನೇ ನಿಶ್ಚಯ ಮಾಡುತ್ತದೆ ವಿನಃ ಕೆಟ್ಟ ನಿರ್ಣಯಗಳನ್ನ ಆ ಬುದ್ಧಿ ಮಾಡೋದಿಲ್ಲ. ಈ ರೀತಿಯಾಗಿ ಜಗತ್ತಿನ ಸಕಲ ಮಾನವರಲ್ಲಿ ಬುದ್ಧಿವಂತರು ಅಥವಾ ಬುದ್ಧಿ ಇಲ್ಲದವರು ಅಂತ ನಾವು ದೇಹ ದೃಷ್ಟಿಯಿಂದ ನಿರ್ಣಯ ಮಾಡಂಗಿಲ್ಲ. ದೇಹ ಏನಾದ್ರೆ ಜಡ ಅದ, ಜಡವಾದ ದೇಹದಲ್ಲಿ ಇದು ಜಡದಿಂದ ಕೂಡಿದ ಒಂದು ಬುದ್ಧಿ ಆದ. ಆತನ ಬುದ್ಧಿವಂತಿಕೆಯಿಂದ ಬಹಳ ಬುದ್ಧಿವಂತ ಅಂತ ಕರಿತೀವಿ. ಆತನ ಬುದ್ಧಿಯ ನಿರ್ಣಯ ನಿಶ್ಚಯಗಳಿಂದನೇ ನಾವು ಬುದ್ಧಿವಂತ ಅಥವಾ ದಡ್ಡ ಅಂತ ಕರಿತೀವಿ. ಇದು ಯಾವುದರಿ ಅಂದ್ರೆ ಬುದ್ಧಿಯ ಕೆಲಸ. ಅಜ್ಞಾನಕ್ಕೆ ಒಳಗಾದಾಗ ಕೆಲವೊಂದು ನಿರ್ಣಯಗಳನ್ನ ಅದು ಯಾವ ರೀತಿ ಸ್ವೀಕಾರ ಮಾಡ್ತದಂದ್ರೆ ಕೆಟ್ಟದ್ದನ್ನೇ ಒಳ್ಳೇದು ಅಂತ ನಿಶ್ಚಯ ಮಾಡ್ತದ. ಅಧರ್ಮವೇ ಧರ್ಮ ಅಂತ ನಿಶ್ಚಯ ಮಾಡ್ತದ. ಅನೀತಿಯೇ ನೀತಿ ಅಂತ ನಿಶ್ಚಯ ಮಾಡ್ತದ. ದೇಹ ಅವೇ ತಾನು ಅಂತ ನಿಶ್ಚಯ ಮಾಡ್ತದ. ಈ ರೀತಿ ಮಾಡಿದಾಗ ಅದು ಅಜ್ಞಾನಕ್ಕೊಳಗಾಗ್ತದ. ಅವಾಗ ಭಯ ಭೀತಿ ಎಲ್ಲವೂ ಪ್ರಾರಂಭ ಆಗ್ತವೆ. ಇದರ ಬಿಡುಗಡೆಗಾಗಿ ಪ್ರಯತ್ನ ಮಾಡ್ತಾವ. ಅದು ಯಾವಾಗ ಅಂದ್ರೆ ಮತಿಗೆ ಮಂಗಲ ಆದಾಗ, ಆ ಬುದ್ಧಿ ಜ್ಞಾನ ಆಯ್ತು ಅಂದ್ರೆ ನಾವಂತಿಲ್ಲಂದ್ರೆ ಸಾಮಾನ್ಯವಾಗಿ ಇವನು ಏನಪ್ಪಾ ಬುದ್ಧಿ ಇಲ್ಲೇನು, ಅಥವಾ ತಲೆಗೆಲೆ ಕೆಟ್ಟದೇನು, ಅಥವಾ ಬುದ್ಧಿ ಭ್ರಮಣೆ ಆಗದೇನು, ಇವೆಲ್ಲ ಸಂಸಾರದಲ್ಲಿ ನಾವು ಬಳಸುವಂತ ದಿನನಿತ್ಯದ ಶಬ್ದಗಳಿವು. ಆದರೆ ಬುದ್ಧಿಯ ಕೆಲಸವಿನ ಆತ್ಮಂದಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಎಲ್ಲರ ಮನೆಯಲ್ಲಿ ಮಕ್ಕಳನ್ನ ಜ್ಞಾನಿಗಳನ್ನಾಗಿ ಮಾಡ್ಬೇಕಂತ ಬಹಳ ಜನ ಅನ್ನಂಗಿಲ್ಲ. ಮೊದಲು ಪ್ರಯೋಗ ಮಾಡತಕ್ಕಂತ ಶಬ್ದ ಬುದ್ಧಿವಂತರನ್ನ ಮಾಡ್ಬೇಕಂತ. ಏನಂತ ಕಲ್ತೀವ್ರಿ? ಬುದ್ಧಿವಂತ. ಮಕ್ಕಳನ್ನ ಬುದ್ಧಿವಂತರನ್ನಾಗಿ ಮಾಡ್ಬೇಕು ಅಂತ ಪ್ರತಿಯೊಬ್ಬ ಪಾಲಕರು ಕೂಡ ತಮ್ಮ ಮಕ್ಕಳ ಬಗ್ಗೆ ಮೊದಲನೇ ಯೋಚನೆ ಏನಂದ್ರೆ ಬುದ್ಧಿವಂತರನ್ನಾಗಿ ಮಾಡ್ಬೇಕು. ಇವ್ರ ಮುಕ್ತರನ್ನಾಗಿ ಮಾಡ್ಬೇಕಂತ ಯಾಕೆ ಅನ್ನಂಗಿಲ್ಲ ನಾವು? ಯಾರಾದ್ರೂ ಅಂದರೇನು? ಶಬ್ದ ಕೇಳಿರೇನಿಲ್ಲ? ಮಕ್ಕಳನ್ನ ಮುಕ್ತರನ್ನ ಮಾಡ್ಬೇಕಂತ ಯಾರು ಅಂದಿಲ್ಲ ನಾವು.
ಬುದ್ಧಿವಂತರನ್ನಾಗಿ ಮಾಡಬೇಕಂತ ಹೇಳ್ತೀವಿ. ಗೊತ್ತಿದೆ ನಮಗ ಆ ಮಕ್ಕಳಲ್ಲಿ ಮುಕ್ತ ಸ್ವರೂಪರೇ ಯಾರು ಮಕ್ಕಳು. ಮಕ್ಕಳು ಮುಕ್ತರೇ, ಅವರು ಆತ್ಮ ಸ್ವರೂಪರೇ, ಅವರು ಶಿವ ಸ್ವರೂಪರೇ. ಬುದ್ಧಿವಂತನ ಯಾಕೆ ಮಾಡಬೇಕು ಅಂದ್ರೆ ಬುದ್ಧಿಹೀನರಾದ್ರಂದ್ರೆ, ಬುದ್ಧಿಗೇಡಿಗಳಾದರೆ ಅಜ್ಞಾನಕ್ಕ ವಶವಾಗ್ತದ ಆ ಬುದ್ಧಿ. ಅಜ್ಞಾನದಿಂದ ಅನಂತ ರೀತಿಯ ವ್ಯವಹಾರವನ್ನ ನಿರ್ಣಯಗಳನ್ನ ಮಾಡಿ ದುಃಖಕ್ಕೆ ಗುರಿಯಾಗುತ್ತದೆ. ಆ ದುಃಖಕ್ಕೆ ಗುರಿಯಾಗುವಂತ ಮಕ್ಕಳ ಬುದ್ಧಿಯನ್ನ ತಿದ್ದಿದ್ದಾದರೆ ಆ ಮಕ್ಕಳು ಆನಂದವಾಗಿರ್ತಾರಂತ ಪ್ರಾಪಂಚಿಕರ ಒಂದು ವಿಷಯ. ಅದು ಪ್ರಾಪಂಚಿಕರ ಒಂದು ತೀರ್ಮಾನ. ಅದು ಜ್ಞಾನಕ್ಕೆ ಸಮಾನವಾದ ಮಾತ್ರ. ಜ್ಞಾನಕ್ಕೆ ಸಮಾನವಾದ ಮಾತು. ಯಾಕಂದ್ರೆ ಮಕ್ಕಳನ್ನು ಮುಕ್ತರು ಮಾಡೋದು ಬೇಕಿಲ್ಲ, ಮೊದಲೇ ಮುಕ್ತರಾರ ಅವರು. ನನ್ನಲ್ಲಿ ಆತ್ಮ ಅದ, ಮಕ್ಕಳಲ್ಲಿ ಆತ್ಮ ಇಲ್ಲನ್ರಿ. ಅಪ್ಪ ಅಮ್ಮನಲ್ಲಿ ಆತ್ಮ ಸ್ವರೂಪ ಅಂದ್ರೆ ನಾವು ಆತ್ಮ ಸ್ವರೂಪ, ನಮ್ಮ ಮಕ್ಕಳು ಆತ್ಮ ಸ್ವರೂಪರೇ. ಆದ್ರೆ ಅಪ್ಪ ಅಮ್ಮನ ವಿಚಾರಗಳು, ನನ್ನ ವಿಚಾರಗಳು, ನನ್ನ ಮಕ್ಕಳ ಅಥವಾ ಮಗನ ವಿಚಾರ ಬೇರೆ ಬೇರೆ ಇರ್ಬೋದು. ಇವು ಬೇರೆ ಬೇರೆ ಆದದ್ದು ಕಾರಣ ಏನಂದ್ರೆ ಬುದ್ಧಿಯ ಭೇದದಿಂದ ವಿನಃ ಆತ್ಮ ಭೇದದಿಂದ ಅಲ್ಲ. ಅಪ್ಪನವರ ಬುದ್ಧಿ ಚೆನ್ನಾಗಿತ್ತು, ಅವ್ರೇನೋ ಮಾಡಿದ್ರು. ನಮ್ಮ ಬುದ್ಧಿ ಹೇಗಿದೆ ಅದರಲ್ಲಿ ನಾವು ಮಾಡ್ತೀವಿ. ನಮ್ಮ ಮಕ್ಕಳ ಬುದ್ಧಿ ಹೇಗಿದೆ ಆ ಪ್ರಕಾರನೇ ವ್ಯತ್ಯಾಸ ಕಾಣುತ್ತದೆ ವಿನಃ ಆತ್ಮ ದೃಷ್ಟಿಯಿಂದ ನೋಡಿದರೆ ಮಕ್ಕಳಿಗೂ ಬಂಧ ಇಲ್ಲ, ಅವರಿಗೆ ಮೋಕ್ಷನೂ ಇಲ್ಲ. ನಮಗೂ ಬಂಧ ಇಲ್ಲ, ನಮಗೂ ಮೋಕ್ಷ ಇಲ್ಲ. ಅಪ್ಪ ಅಮ್ಮಗೂ ಬಂಧ ಇಲ್ಲ, ಅವ್ರಿಗೂ ಮೋಕ್ಷ ಇಲ್ಲ. ಯಾಕಂದ್ರೆ ಅವ್ರು ಆದಿದ್ರೆ ಬಂಧ ಆದಿದ್ರಲ್ಲಿ ಬಂಧ ಆಗಿದ್ರೆ ಮೋಕ್ಷದ ವಿಷಯ. ಅದಕ್ಕೆ ಆತ್ಮಂದಲ್ಲ, ಇದು ದಾರಿ ಹೋಕರನಂತಿರುವ ಬುದ್ಧಿಯ ತೀರ್ಮಾನ, ಬುದ್ಧಿಯ ಧರ್ಮವೇ ವಿನಃ ಆತ್ಮನ ಧರ್ಮ ಅಲ್ಲ ಅಂದ್ರ ನೋಡಿ. ಸ್ಪಷ್ಟ ಆಯ್ತಲ್ರಿ? ಇದನ್ನೇ ಕನ್ನಡದಲ್ಲಿ ಆರೈಯಲು ಭ್ರಮೆ ಅಭ್ರಮೆಯು ಮೇಣು ಚೋರನು ಆರು ಅಪವಾದವು ದಾರಿ ಕಾರಣಿಗಲ್ಲದೆ ಕೊರಡೆಂಗೆ ಸಮನಿಪದೆ. ಇದು ಕಳ್ಳಾದು ಮರಾದು ಕಳ್ಳಾದು ಮರಾದಂತ ಯಾರಿಗೆ ಅಂದ್ರೆ ದಾರಿ ಹಿಡಿದು ಹೋಗುವವನೇ ಆಗ್ತದೆ ವಿನ ಮರಕ್ಕೇನಿಲ್ಲ ಅದು. ಯಾಕಂದ್ರೆ ಅದು ಮರನೇ ಆದ, ಅದ್ರಲ್ಲಿ ಯಾವ ಬೇರೆ ಇನ್ನೊಂದು ಇಲ್ಲೇ ಇಲ್ಲ. ಅದರಂತೆ ಕೊರಡೆಂಗೆ ಸಮನಿಪದು ಆ ಮರಕ್ಕ ಪ್ರಾಪ್ತಿಯಾಗುವುದೇ ವಿನಃ ಸಾರರಹಿತ ಜ್ಞಾನ ಮೇನ್ ಸುವಿಚಾರ ಜ್ಞಾನವು ಈ ಬಂಧ ಮೋಕ್ಷ ಆರೈಯಲು ಜಡಬುದ್ಧಿಗಲ್ಲದೆ ನಿಜದ ಅರಿವಿಗೆ ಇದೆ. ಬುದ್ಧಿ ಜಡಾದ್ರಿ ಜಡವಾದ ಬುದ್ಧಿಯನ್ನ ತಿಳಿಯುವಂತ ಅರಿವು ಕೂಟಸ್ಥ ನೀನಿದ್ದಿ, ನಿನಗ ಈ ಬುದ್ಧಿಗೆ ಸಂಬಂಧವಿಲ್ಲ ಅಂತ. ಮೋಟ ಮರದ ಮೇಲೆ ಅನಂತ ರೀತಿ ಅನಂತ ಮಂದಿ ವಿಚಾರ ಮಾಡ್ತಾರ. ಆದ್ರೆ ಎಲ್ಲರ ವಿಚಾರ ಏನೇ ಮಾಡಿದ್ರು ಕೂಡ ಮರ ಮಾತ್ರ ತನ್ನಂತೆ ಆದದು. ಅದರಂತೆ ಆತ್ಮ ತನ್ನಂತೆ ಅದ, ಬುದ್ಧಿ ಅನಂತ ರೀತಿ ವಿಚಾರ ಮಾಡ್ತದ. ಆದ್ರೂ ಕೂಡ ಮರ ಹೇಗೆ ಅನಂತ ಆಗಿಲ್ಲೋ ಆತ್ಮ ಅನಂತ ಆಗಿಲ್ಲ, ಅದು ಒಂದೇ ಪ್ರಕಾರವಾಗಿರ್ತಕ್ಕಂಥದ್ದು. ಈಗ ಮುಂದಿನ ಶ್ಲೋಕಕ್ಕೆ ಹೋಗೋದಕ್ಕಿಂತ ಮುಂಚೆ ಈಗೇನು ಹೇಳಿದ್ರಿ, ಬಂಧ ಮೋಕ್ಷ ಆತ್ಮನಿಗಿಲ್ಲ ಅಂದ್ರು. ಮತ್ತೆ ಬಂಧ ಆದಂಗಾಗ್ಯದಲ್ರಿ, ಮತ್ತೆ ಮೋಕ್ಷದ ಅಪೇಕ್ಷೆ ಮಾಡ್ತದೆ ಯಾರಿಗಂದ್ರೆ
ಅದು ಬುದ್ಧಿಗೆ ಸಂಬಂಧಪಟ್ಟ ವಿಷಯ ಅಂದ್ರ ಅದು ಬುದ್ಧಿದು. ಈ ಹೇಳಿಕೆಯಿಂದ ಮುಕ್ತಿಯು ಕರ್ಮ ಧರ್ಮಗಳಿಂದ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಬೇಕು. ಏನಂದ್ರೆ ಈ ಹೇಳಿಕೆಯಿಂದ ಮುಕ್ತಿಯು ಕರ್ಮ ಧರ್ಮಗಳಿಂದ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಬೇಕು. ಅಂದ್ರೆ ಅವರವರ ಬುದ್ಧಿಯ ಕರ್ಮಗಳಿಂದ ಮೋಕ್ಷ ಪ್ರಾಪ್ತಿಯಾಗ್ತದ, ಕೆಲವರಿಗೆ ಆಗುವುದಿಲ್ಲ ಅಂತ ಹೇಳ್ಬೇಕು. ಏಕೆಂದರೆ ಬುದ್ಧಿ ಕರ್ಮಾನುಸಾರಿಣಿ. ಇಲ್ಲಿ ಮತ್ತೆ ತಂದಿಟ್ರು ನೋಡು ಪ್ರಶ್ನೆ. ಎಲ್ಲರಿಗೆ ಆನಂದ ಅಥವಾ ಸಾಯಬಾರದು ಅಂತ ಎಲ್ಲರಿಗೂ ಯೋಚನೆ ಅದ. ಇದಕ್ಕೆ ಹೇಗೆ ಅಂತ ತಿಳಿದುಕೊಳ್ಳಬೇಕಂತ ಅಪೇಕ್ಷಣ ಅದ. ದುಃಖ ಯಾರಿಗೆ ಬೇಡ ಆಗ್ಯದ, ಆನಂದ ಯಾರಿಗೂ ಸಾಕಾಗಿಲ್ಲ. ಆನಂದ ಸಾಕು ಅಂತ ಯಾರನ್ನ ಹೇಳ್ಯಾರೇನ್ರಿ? ದುಃಖ ಬೇಡ ಅಂತ ಹೇಳ್ಯಾರ ವಿನ ಆನಂದ ಬೇಡ ಅಂತ ಯಾರು ಇದುವರೆಗೆ ಹೇಳಿಲ್ಲ. ಆದ್ರೂ ಕೂಡ ಕೆಲವು ಜೀವಿಗಳು ದುಃಖದಿಂದ, ಕೆಲವು ಜೀವಿಗಳು ಆನಂದದಿಂದ ಆಡ್ತಾರೆ. ಇದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ಇಲ್ಲಿಯವರೆಗೂ ಅವರವರ ಕರ್ಮಾನುಸಾರ ಹಿಂದಿನ ಜನ್ಮದ ಕರ್ಮಗಳ ಅನುಸಾರವಾಗಿ ಈ ಭೇದ ಆದ. ಆ ಬುದ್ಧಿ ಕರ್ಮಕ್ಕೆ ಅನುಸಾರವಾಗಿ ವರ್ತಿಸುವುದರಿಂದ ಆ ಬುದ್ಧಿ ಏನ್ ಮಾಡ್ತದಂದ್ರೆ, ಹಿಂದೆ ಮಾಡಿದ ಕರ್ಮಕ್ಕ ಅನುಸಾರವಾಗಿ ಹೋಗ್ತದದು ಅಂತ ಎಲ್ಲ ಕೇಳಿದ ಮಾತುಗಳು ಉಂಟು. ಈ ರೀತಿ ಇದ್ದಾಗ ಮೋಕ್ಷ ಆಪೇಕ್ಷೆಗಳು ಮುಕ್ತಿಗಾಗಿ ನಿತ್ಯ ನೈಮಿತ್ತಿಕಾದಿ ಕರ್ಮಗಳನ್ನು, ಬ್ರಹ್ಮಚರ್ಯಾದಿ ಆಶ್ರಮ ಧರ್ಮಗಳನ್ನು ಅವಶ್ಯವಾಗಿ ಆಚರಿಸಬೇಕಾಗುತ್ತದೆ. ಬುದ್ಧಿ ಶುದ್ಧ ಆಗ್ಬೇಕಾದ್ರೆ ಇವೆಲ್ಲ ಮಾಡ್ಬೇಕಲ್ರಿ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಪ್ರಾಯಶ್ಚಿಕ ಕರ್ಮ ಅಂತ ಕೆಲವು ಗೃಹಸ್ಥ, ವಾನಪ್ರಸ್ಥ, ಬ್ರಹ್ಮಚಾರಿ ಇವೆಲ್ಲ ಆಶ್ರಮಗಳನ್ನ ಅವ ಧರ್ಮಗಳನ್ನ ಆಚರಿಸಬೇಕು ಅಂದಂಗಾಯ್ತು. ಅಂತ ಒಪ್ಪಿದ್ರೆ ತಮ್ಮ ಸಿದ್ಧಾಂತ ಏನ್ ಹೇಳ್ತದಂದ್ರೆ, ಜ್ಞಾನದಿಂದಲೇ ಮುಕ್ತಿ ಅಪ್ಪುದು ಎಂಬುದು ಎಂತು ಸಿದ್ಧಿಪದು. ಬುದ್ಧಿ ಶುದ್ಧಿಗಾಗಿ ಆ ಕಾರ್ಯವನ್ನು ಮಾಡಿದ್ರೆ ಜ್ಞಾನ ಸಿದ್ಧಿಯಿಂದಲೇ ಮೋಕ್ಷ ಆಗ್ತದ ಅಂತ ಇದು ನೀವು ಹೇಳುವ ಮಾತು ಹೇಗೆ ಪ್ರಮಾಣವಾಗುವುದು ಎಂಬ ಪ್ರಶ್ನೆಗೆ ಇಲ್ಲೊಂದು ಪ್ರಶ್ನೆ ತಂದ್ರು ನೋಡ್ರಿ ಮತ್ತೆ. ಅದಕ್ಕೆ ಅವ್ರು ಹೇಳ್ತಾರ, ಇಲ್ಲ ಅದು ಜ್ಞಾನದಿಂದಲೇ ಮೋಕ್ಷ ಅನ್ನುವಂಥದ್ದೇ ಸಿದ್ಧಿಯಾಗುವುದು ವಿನಃ ಬುದ್ಧಿಯನ್ನ ಶುದ್ಧ ಮಾಡೋದಕ್ಕೋಸ್ಕರವಾಗಿ ಕರ್ಮ ಧರ್ಮಗಳು ಕಾರಣವಾಗುವು ಎಂಬ ಉತ್ತರವನ್ನ ಮುಂದಿನ ವೃತ್ತದಲ್ಲಿ ಹೇಳುತ್ತಾರೆ. ಈಗೇನು ಕರ್ಮ ಮಾಡ್ಬೇಕು ಅಥವಾ ಜ್ಞಾನನೇ ಸತ್ಯ ಅಂತ ಒಪ್ಪಬೇಕು ಅಂತ ಮತ್ತೆ ಅಂದ್ರೆ, ಮೋಕ್ಷಕ್ಕೆ ಕಾರಣವು ಯಾವುದರಿಂದ ಅಂದ್ರೆ, ಮೋಕ್ಷಕ್ಕೆ ಕಾರಣವು ಮಂತ್ರ ತಂತ್ರ ಕರ್ಮ ಧರ್ಮಗಳು ಅಲ್ಲ. ಯಾವೂ ಅಲ್ಲ, ಮಂತ್ರನ ಅಲ್ಲ, ತಂತ್ರನ ಅಲ್ಲ, ನಿತ್ಯ ನೈಮಿತ್ತಿಕ ಕರ್ಮಗಳು ಅಲ್ಲ, ವರ್ಣ ಆಶ್ರಮ ಧರ್ಮಗಳು ಅಲ್ಲ. ಮತ್ತೆ ಏನಪ್ಪ ಕಾರಣ ಅಂದ್ರೆ, ಯಥಾ ನೈತಿ ನಾಶಂ ಕೋಟಿ ಸರ್ಪ ಭೀತಿ ಪರೀಕ್ಷಾಂ ವಿನಃ
ಮಂತ್ರ ತಂತ್ರೈ ಜಿಘಾಂಸೋ ತಥಾ ನೈತಿ ನಾಶಂ ವೃಷಾ ಜೀವ ಭಾವ ಪ್ರಬೋಧಂ ವಿನಃ ಕರ್ಮ ಧರ್ಮೈ ಮುಮುಕ್ಷು ಅಂತ ಇಲ್ಲಿ ತೆಗೆದಾಕ್ಬಿಟ್ರು ನೋಡ್ರಿ. ನೋಡು, ರಜ್ಜುವಿನಲ್ಲಿ ಸರ್ಪದ ಭೀತಿ ಆಗ್ತದ ನೋಡ್ರಿ, ಹಗ್ಗದಲ್ಲಿ. ಆ ಹಗ್ಗದಲ್ಲಿ ಸರ್ಪದ ಭೀತಿ ಅಂದ್ರೆ ಭಯ ಆಗ್ಯದ. ಆ ಭಯನ್ನ ನಿವೃತ್ತಿ ಮಾಡಿಕೊಳ್ಳಲಿ ಇಚ್ಛಿಸುವವನಿಗೆ ಎದರಿಂದಾಗಿದ್ರೆ ಭಯ ಅಂದ್ರೆ ಹಗ್ಗದಲ್ಲಿ ತೂರಿದ ಸರ್ಪದ ಭೀತಿಯಿಂದ ಭಯ ಆಗ್ಯದ. ಆ ಭಯ ಭೀತಿಯಿಂದ ನಾನು ಬದುಕುವುದಿಲ್ಲ, ನಾನು ಸಾಯುತ್ತೇನೆ, ನನಗೆ ವಿಷ ಏರ್ಲಿಕ್ಕತ್ತಿದೆ, ಅನಂತ ಆಘಾತವಾಗ್ತದ ಆ ಒಂದು ಬುದ್ಧಿಯಲ್ಲಿ. ಅದನ್ನ ನಿವೃತ್ತಿ ಮಾಡಬೇಕು. ಭಯ ಭೀತಿ ಅಂದ್ರೆ ಆ ಹಗ್ಗವನ್ನ ವಿಚಾರಿಸುವ ಜ್ಞಾನವನ್ನು ಬಿಟ್ಟು, ಅಲ್ಲೇನ್ರಿ ಹಗ್ಗಾದು ಹಾವಾದು ಹಗ್ಗಾದಂತ ಯಾವ ವಸ್ತುವಿನಿಂದ ಭಯ ಆಗ್ಯದೋ ಆ ವಸ್ತುವನ್ನೇ ವಿಚಾರ ಮಾಡಿ ಆ ಭಯವನ್ನ ಕಳೆದುಕೊಳ್ಳಬೇಕು ವಿನಃ ಬೇರೊಂದು ಯಂತ್ರ ಮಂತ್ರ ತಂತ್ರ ಕರ್ಮಗಳು ನಡೆಯೋದಿಲ್ಲ. ಕಾರಣ ಮಂತ್ರ ತಂತ್ರಗಳಿಂದ ಹೇಗೆ ನಿವೃತ್ತಿಯಾಗುವುದಿಲ್ಲವೋ ಅವನಿಗೆ ಹಗ್ಗದಲ್ಲಿ ಹಾವಿನ ಭೀತಿಯಿಂದ ನಡಗ್ಲಿಕ್ಕತ್ತೇನ್ರಿ, ಭೀತಿ ಆಗ್ಯದ, ಭಯ ಆಗ್ಯದ, ಅಂಜಿಕೆ ಆಗ್ಯದ, ಮಲಮೂತ್ರ ಕೂಡ ಹೋಗ್ತಾ ಇದ್ದಾವ. ಅಂತ ಸಂದರ್ಭದಲ್ಲಿ ಯಾವ್ದಾದ್ರು ಮಂತ್ರ ಹೇಳಿದ್ರೆ, ಯಾವ್ದಾದ್ರು ತಂತ್ರಗಳನ್ನ ಮಾಡಿದ್ರೆ ಅವನ ಭಯ ನಿವೃತ್ತಿ ಆಗೋದಿಲ್ಲ. ಯಾಕಂದ್ರೆ ವಿಚಾರ ಮಾಡೋತನ ಇವು ನಿವೃತ್ತಿ ಆಗೋದೇ ಇಲ್ಲ. ಹಾಗೆ ಮಿಥ್ಯಾರೂಪವಾದ ಜೀವ ಭಾವದಿಂದ ಬಿಡುಗಡೆ ಹೊಂದಲು ಆಪೇಕ್ಷವುಳ್ಳ ಮುಮುಕ್ಷುವಿಗೆ ಸ್ವರೂಪ ಜ್ಞಾನ ಮಾಡಿಕೊಳ್ಳುವುದನ್ನು ಬಿಟ್ಟು ನಿತ್ಯಾದಿ ಕರ್ಮಗಳಿಂದಲೂ ಬ್ರಹ್ಮಚರ್ಯಾದಿ ಆಶ್ರಮ ಧರ್ಮಗಳಿಂದಲೂ ಜೀವ ಬುದ್ಧಿ ನಿವೃತ್ತಿಯಾಗೋದಿಲ್ಲ. ಹಗ್ಗದಲ್ಲಿ ಹಾವಿನ ಬುದ್ಧಿ ನಿವೃತ್ತಿ ಆಗ್ಬೇಕಾಗಿದ್ರೆ ವಿಚಾರದಿಂದ ನಿವೃತ್ತಿ ಮಾಡಿಕೊಳ್ಳಬೇಕು ವಿನಃ ಯಂತ್ರ ತಂತ್ರ ಮಂತ್ರಗಳಿಂದ ನಿವೃತ್ತಿ ಆಗುವುದಿಲ್ಲ. ಹೇಗೋ ಹಾಗೆಯೇ ಒಬ್ಬನು ಮಂದಾಂಧಕಾರದಲ್ಲಿ ಅಂದ್ರೆ ನಸುಗತ್ತಲು ಅಂತ ಕರಿತೀವಿ ನಾವು. ನಸುಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಬಿದ್ದಿರುವ ಹಗ್ಗವನ್ನು ನೋಡಿದ. ನೋಡಿ ಸರ್ಪವೆಂದು ಭಾವಿಸಿ ಭೀತಿಗೊಂಡ. ಆ ಭಯ ಎದ್ರಿಂದ ಆಯ್ತಮ್ಮ, ಸರ್ಪ ಅಂತ ಕಂಡದಕ್ಕೆ ತಿಳಿದದಕ್ಕೆ ಭಯ ಆಯ್ತು ಅವನಿಗೆ. ಆ ಸರ್ಪ ನಿವೃತ್ತಿಗೆ ವಿಚಾರ ಮಾಡ್ಬೇಕಾಗ್ಯದ ಅಲ್ಲಿ. ಏನು ಇದು ಹಾವು ಕಂಡಂಗ ಆಗ್ತದ ಸರಿ, ಹಾವಂದ ಮೇಲೆ ಹೆಡೆ ಆದ್ರೂ ಎತ್ತಬೇಕು, ಹಾವು ಅಂದ ಮೇಲೆ ಸ್ವಲ್ಪ ಹಿಂದಕ್ಕ ಮುಂದಕ್ಕಾದ್ರೂ ಸರಿಬೇಕು, ಹಾವು ಅಂದ್ಮೇಲೆ ಸ್ವಲ್ಪ ಮೈ ಆದ್ರೂ ಅಲಗಾಡಿಸ್ಬೇಕಾಗಿತ್ತು. ಅದು ಏನು ಆಗೋದಿಲ್ಲ ಅಂತ ತಿಳಿದು ಸರ್ಪ ಮಂತ್ರವನ್ನ ಪಠಿಸಿದ ಅವನು. ಸರ್ಪದ ಮಂತ್ರ ಗೊತ್ತಿತ್ತು, ಪಠಿಸಿದ ಅಂದ್ರೆ ಹೇಳಿದ. ಅದು ನಿವೃತ್ತಿ ಆಗ್ಲಿಲ್ಲ ನೋಡ್ರಿ. ಹಾವು ನಿವೃತ್ತಿ ಆಗ್ಲಿಲ್ಲ ಭಯ.
ಪುನಃ ಸರ್ಪಭೀತಿಗೆ ವಿರುದ್ಧವಾದ ಗರುಡ ಮಂತ್ರವನ್ನು ಕಟ್ಟಿಕೊಂಡ. ಅವನು ಗರುಡ ಮಂತ್ರನು ಕಟ್ಟಿಸ್ಕೊಂಬಂದ್ರು. ಆದರೂ ಸರ್ಪದ ಭಯ ನಿವೃತ್ತಿ ಆಗಿಲ್ಲ. ನನಗೆ ಹಾವು ಕಡದ ಅಂತ ಕುಂತಬಿಟ್ಟ ಅವನು. ನಂತರ ಆ ಸರ್ಪವನ್ನು ಹೊಡೆದು ಬಿಡೋಣವೆಂದು, ಇದು ಇದು ಮತ್ತೆ ಇನ್ನೊಬ್ರಿಗೆ ಕಚ್ಚಬಹುದು, ನನಗೆ ಕಾಡಬಹುದು ಅಂತ ತಿಳ್ಕೊಂಡು ಆ ಸರ್ಪವನ್ನ ಹೊಡಿಬೇಕಂತ ದೂರದಲ್ಲಿ ನಿಂತು ದೊಡ್ಡ ಕೋಲನ್ನ ತಗೊಂಡು ಆ ಕೋಲಿನಿಂದ ಹೊಡೆದ್ರು ಕೂಡ ಅದು ಮೊದಲಿನಂತೆ ತೋರ್ತಿತ್ತು. ಮೊದಲಿನಂತೆ ಸರ್ಪ ಕಣ್ಣಂಗೆ ಕಾಣ್ತಿತ್ತು. ಅವಾಗ ವಿಚಾರ ಮಾಡಲ್ಲ, ಇದು ಸರ್ಪ ಹೌದು ಅಲ್ಲೋ, ಇದು ಸರ್ಪ ಅದು ಅಲ್ಲೋ ಅಂತ ಅವಾಗ ವಿಚಾರ ಮಾಡಿದ್ ನೋಡ್ರು. ಯಾಕಂದ್ರೆ ಬಡಿಗಿಲ ಹೊಡೆದ್ರೆ ಸಾಯ್ಬೇಕಾಗಿತ್ತು, ಅಥವಾ ಬಡಿಗಿತನ ಹೊಡಿಯುವಾಗ ಹಿಂದ ಮುಂದಾದ್ರೂ ಹೋಗ್ಬೇಕಾಗಿತ್ತು, ಹೊಡೆಯುವಂತ ಸಂದರ್ಭದಲ್ಲಿ ಕಚ್ಚಲಿಕ್ಕಾದ್ರೂ ಬರ್ಬೇಕಾಗಿತ್ತು. ಇದು ಏನು ಮಾಡ್ತಾ ಇಲ್ಲ ಅಂದ್ರೆ ಇದು ಆವಾದೋ ಅಥವಾ ಇಲ್ಲೋ ಏನಿದೆ ನೋಡ್ಬೇಕಂತ ವಿಚಾರ ಮಾಡಿ ಒಂದು ಬೆಳಕನ್ನ ಹಚ್ಚಿದನು. ಕತ್ತಲಿದ್ದವನಿಗೆ ಒಂದು ಬೆಳಕಿನ ಸಹಾಯದಿಂದ ನೋಡಿದಾಗ ಆ ಸರ್ಪಕ್ಕೆ ಅಧಿಷ್ಠಾನವಾದದ್ದು ಯಾವುದು ಅಂದ್ರೆ ಹಗ್ಗದ ಜ್ಞಾನ ಆಯ್ತು. ಆಧಾರ ಹಾವು, ಅಧಿಷ್ಠಾನ ಹಗ್ಗ. ಆ ಅಧಿಷ್ಠಾನವಾಗಿರ್ತಕ್ಕಂಥ ಹಗ್ಗದ ಜ್ಞಾನ ಆಯ್ತು. ಜ್ಞಾನ ಆದ ಕಡೆ ತನಗೆ ಹಗ್ಗದ ಜ್ಞಾನವಾದ ಕೂಡಲೇ ಆ ಸರ್ಪದ ಭೀತಿ ಹೊರಟೋಯ್ತು. ಎಷ್ಟೊತ್ತಮ್ಮ ಹೋಗೋದಕ್ಕೆ ಎದರಿಂದ ಹೋಯ್ತು? ಜ್ಞಾನದಿಂದಲೇ. ತನ್ನ ವಸ್ತುವಿನ ಜ್ಞಾನ, ಇರುವಂತ ವಸ್ತುವಿನ ಜ್ಞಾನ ಆದ್ರೆ ಇಲ್ಲದಂತ ವಸ್ತು ನಾಶ ಆಗ್ತದೆ. ಇರುವಂತ ವಸ್ತು ಅಲ್ಲಿ ಇರುವಂತದ್ದೇನದಮ್ಮ, ಅಲ್ಲಿ ಮೂಟ ಮರ ಇತ್ತು ಹಿಂದಿನ ಶ್ಲೋಕದಲ್ಲಿ, ಕಳ್ಳ ಇದ್ದಿಲ್ಲ. ಇರುವ ಮರದ ಜ್ಞಾನ ಆದಾಗ ಕಳ್ಳರು ಹೋದ್ರು. ಅಲ್ಲಿ ಇದ್ರಲ್ಲ ಕಳ್ಳರು ಇಲ್ಲ, ಇಲ್ಲದ್ದು ಆರೋಪ ದೃಷ್ಟಿಯಿಂದ ತೋರ್ತಿದ್ರು. ಅವರನ್ನ ಕಳ್ಳರು ಇಲ್ಲ ಅಂತ ನಾವು ಕಳ್ಳರನ್ನ ಓಡಿಸೋ ಪ್ರಯತ್ನ ಮಾಡೋದು ಬೇಡ. ಇರುವಂತ ಮರದ ಜ್ಞಾನ ಆದ್ರೆ ಇಲ್ಲದಂತ ಕಳ್ಳರು ಹೋಗ್ತಾರೆ. ಅದರಂತೆ ಇರುವಂತ ಹಗ್ಗದ ಜ್ಞಾನ ಪಕ್ಕ ಆಯ್ತಂದ್ರೆ ಇಲ್ಲದ ಹಾವು ಹೋಗ್ತದದು. ಅದು ಒಡೆದು ಬೇಕಾಗಿಲ್ಲ, ಓಡಿಸೋದು ಬೇಕಾಗಿಲ್ಲ, ಮಂತ್ರ ಪಠಿಸೋದು ಬೇಕಾಗಿಲ್ಲ, ಅಕ್ಕಿ ಮಂತ್ರಿಸಿ ಹಾಕೋದು ಬೇಕಾಗಿಲ್ಲ, ಗೋಧಿ ಹಾಕೋದು ಬೇಕಾಗಿಲ್ಲ. ಆದ ಮೇಲೆ ಏನು ಮಾಡುವ ಪ್ರಯೋಗ ಇಲ್ಲ. ಒಂದೇ ಒಂದು ವಿಚಾರ, ಇರುವಂತ ವಸ್ತುವಿನ ಜ್ಞಾನ ಆಗ್ಬೇಕು, ಇಲ್ಲದಂತಹ ಹೋಗ್ತವೆ. ಅದೇ ರೀತಿ ಇಲ್ಲಿ ತಾನು ಮೊದಲು ಎಸಗಿದ ಮಂತ್ರ ತಂತ್ರಾದಿಗಳೆಲ್ಲವೂ ನಿಷ್ಪ್ರಯೋಜನವಾದವು. ಅವಾಗಂದ ನಾನು ಏನೋ ಮರೆಯ ಹಾವನಂತ ತಿಳ್ಕೊಂಡು ಇಷ್ಟತನ ಮಂತ್ರ ಯಂತ್ರ ತಂತ್ರ ಎಲ್ಲ ಮಾಡಿದೀನಿ, ಇಷ್ಟು ಸಮಯ ಎಲ್ಲ ಸುಮ್ನೆ ನಿಷ್ಪ್ರಯೋಜನವಾಯ್ತಲ್ಲ ಅಂತ ನಿರ್ಣಯ ಆಯ್ತು ನೋಡ್ರಿ. ಅಂದರೆ ಹಗ್ಗದ ಅಜ್ಞಾನದಿಂದ ಉಂಟಾದ ಸರ್ಪಭೀತಿ. ಇಲ್ಲಿ ಏನಾಗ್ಯದ ಅಜ್ಞಾನ ಎದ್ರ ಮೇಲೆ ಆಗ್ಯದ್ರಿ ಅಂದ್ರೆ ಹಗ್ಗದ ಮೇಲೆ ಅಜ್ಞಾನ ಆಗ್ಯದ. ಅಜ್ಞಾನ ಹಗ್ಗ ಅದ, ಆದ್ರೆ ಅಜ್ಞಾನದಿಂದ ಅದು ಈಗ ಕಾಣವಲ್ತು ಅವನಿಗೆ. ಆ ಕಾರಣ ಅದರಿಂದ ಉಂಟಾದ ಸರ್ಪಭೀತಿಯು ಆ ಹಗ್ಗದ ಜ್ಞಾನದಿಂದಲೇ ನಿವೃತ್ತಿ ಆಯ್ತಾಗಲಿ. ಎದರಿಂದ ನಿವೃತ್ತಿ ಆಯ್ತಿರೋದು? ಹಗ್ಗದ ಅಜ್ಞಾನದಿಂದ ಸರ್ಪ ಹುಟ್ಟಿತ್ತು, ಹಗ್ಗದ ಜ್ಞಾನದಿಂದ ಸರ್ಪ ನಿವೃತ್ತಿ ಆಯ್ತು.
ನಡುವ ಮಧ್ಯದಲ್ಲಿ ಮಾಡಿದ ಮಂತ್ರ ತಂತ್ರಾದಿಗಳಿಂದಲ್ಲ. ಮಂತ್ರ ತಂತ್ರಗಳಿಂದ ಹೋಯ್ತೇನ್ರಿ ಅದು ಇಲ್ಲ. ಎಂತೋ ಅಂತೆಯೇ ಸ್ವರೂಪದ ಅಜ್ಞಾನದಿಂದ ಉಂಟಾದ್ದೇ ಜೀವಭಾವ. ಸ್ವರೂಪದ ಅಜ್ಞಾನ ಆಗಿದೆ ನಮ್ಗ. ಸ್ವರೂಪದ ಅಜ್ಞಾನ ಆದಕ್ಕಾಗಿ ಅಲ್ಲಿ ಹಗ್ಗದ ಸ್ವರೂಪದಲ್ಲಿ ಅಜ್ಞಾನ ಆದಕ್ಕ ಹಾವು ತೋರಿತು. ನಮ್ಮ ಸ್ವರೂಪದ ಮೇಲೆ ಅಜ್ಞಾನ ಆದಕ್ಕೆ ಜೀವ ತೋರ್ತಾನೆ ಅಷ್ಟೇ. ಜೀವ ಎಲ್ಲಿ ತೋರ್ತಾನೆ? ಎಲ್ಲಿಂದ ಜೀವ ಇಲ್ಲ ನೋಡ್ರಿ, ಇಲ್ಲ. ಆ ಜೀವ ಭಾವ, ಆ ಭಾವವೇ ಬಂಧ ಸ್ವರೂಪ. ಅದೇ ನಮಗ ಬಂಧ ಆದಂಗೆ. ಆ ಸ್ವರೂಪ ಜ್ಞಾನದಿಂದಲೇ ನಿವೃತ್ತಿ ಆಗ್ಬೋದು. ಮತ್ತೆ ಎದರಿಂದ ನಿವೃತ್ತಿ ಆಗ್ತದ್ರಿ ಜೀವಭಾವ ಅಂದ್ರೆ? ಸ್ವರೂಪ ಜ್ಞಾನ ಆದಾಗಲೇ ಜೀವಭಾವ ನಿವೃತ್ತಿ ಆಗ್ತದೆ. ಅದಕ್ಕೆ ಇಲ್ಲಿ ನೀವು ನಾವು ಎಲ್ಲರೂ ಏನಂತ ಹೇಳ್ತೀವಿ ಅಂದ್ರೆ, ನಾವೆಲ್ಲರೂ ಶಿವ ಸ್ವರೂಪಿಗಳು. ಆ ಶಿವ ಸ್ವರೂಪ, ಆತ್ಮ ಸ್ವರೂಪ, ಬ್ರಹ್ಮ ಸ್ವರೂಪ. ಆ ಸ್ವರೂಪದ ಜ್ಞಾನ ಆದಗಳೇ ಇವೆಲ್ಲವೂ ಇಲ್ದಂಗ ಆಗ್ತಾವ. ಜೀವನೇ ಇಲ್ಲ ಅಂದ್ಮೇಲೆ ಜೀವನಿಗೆ ಸಂಬಂಧಪಟ್ಟಂತ ಯಾವ ದುಃಖನೂ ಇಲ್ಲ, ಜೀವನಿಗೆ ಸಂಬಂಧಪಟ್ಟ ಬಂಧನ ಇಲ್ಲ, ಜೀವನಿಗೆ ಸಂಬಂಧಪಟ್ಟ ಬಿಡುಗಡೆ ಇಲ್ಲ. ಯಾವಾಗಂದ್ರೆ ಹಗ್ಗದ ಜ್ಞಾನ ಪಕ್ಕ ಆಗೋವರೆಗೂ ಹಾವು ತೋರದೆ, ಮೋಟ ಮರದ ಜ್ಞಾನ ಪಕ್ಕ ಆಗುವವರೆಗೂ ಕಳ್ಳರು ತೋರದೆ, ನಮ್ಮ ಆತ್ಮಜ್ಞಾನ ಸ್ವರೂಪ ಪಕ್ಕ ಆಗುವವರೆಗೂ ಈ ಜೀವ ಭಾವದ ಬಂಧನ ತೋರವೆ. ತೋರ್ತಾ ಇರ್ತಾವ್ರಿ, ಇರಲ್ಲ ಅಂತಲ್ಲ, ತೋರ್ತವೆ. ಆದರೆ ಮುಮುಕ್ಷವಾದವನು ನಾನಾರಂಭ ವಿಚಾರವನ್ನು ಮುಖ್ಯವಾಗಿ ಮಾಡತಕ್ಕದ್ದು. ಇಲ್ಲಿ ಯಂತ್ರ ಮಂತ್ರ ಪಠನ ಯೋಗ ಆಸಮ ಭೋಗ ಈ ಭಕ್ತಿ ಉಪಾಸನ ಕರ್ಮಗಳು ಮಾಡ್ತಾ ಕುಂತ್ರೆ ಸ್ವರೂಪ ಜ್ಞಾನ ಆಗೋದಿಲ್ರಿ. ಹಾವಿನ ಮುಂದೆ ಇವೆಲ್ಲ ಮಾಡಿದಂಗ ಆಗ್ತದ, ಪ್ರಯೋಜನ ಏನಾದ? ಮೋಟ ಮರದಿಂದ ಎಲ್ಲಾನು ಮಾಡಿದಂಗ ಆಗ್ತದ, ಪ್ರಯೋಜನ ಏನಾದ? ಅದರ ಜ್ಞಾನ ಮಾಡಿಕೊಂಡ್ರೆ ಪ್ರಯೋಜನ ಅನ್ನೋ. ಅದ್ರ ಜ್ಞಾನ ಆಗ್ಬೇಕು ಅಂದ್ರೆ ನಿವೃತ್ತಿ ಆಗ್ಬೇಕಾದ್ರೆ ಎದರಿಂದ ಅಂದ್ರೆ ಜ್ಞಾನ. ಯಾಕಂದ್ರೆ ಅಜ್ಞಾನದ ನಿವೃತ್ತಿ ಜ್ಞಾನದಿಂದನೇ ಆಗ್ಬೇಕು. ಸತ್ತವರು ಎಷ್ಟೇ ದಿನ ಪ್ರಯತ್ನ ಮಾಡಿದ್ರು ಬೆಳಕಿನಿಂದನೇ ನಾಶ ಆಗ್ಬೇಕದು. ಬೆಳಕಿಲ್ದೆ ಕತ್ಲು ಹೋಗೋದಿಲ್ಲ. ಕಾರಣ ನಾನಾರಂಭ ವಿಚಾರವನ್ನ ಮಾಡಬೇಕು ಯಾರು? ಮೋಕ್ಷದ ಅಪೇಕ್ಷೆ ಉಳ್ಳವನಿಗೆ. ಬೇರೆ ಏನು ಮಾಡಬಾರ್ದಂತ ಅರ್ಥ ಆಯ್ತಲ್ಲ. ಮಾಡ್ಲಿ, ಯಾಕಂದ್ರೆ ಚಿತ್ತವೃತ್ತಿ ನಿವೃತ್ತಿಗಾಗಿ. ಹಿಂದಿನ ಜನ್ಮದ ಕರ್ಮ ವಾಸನ ಬಲ ಬಹಳ ಇತ್ತಂದ್ರೆ ಅವರು ಬುದ್ಧಿಯನ್ನ ಶುದ್ಧತೆಗಾಗಿ ಮಾಡಬೇಕು ವಿನ ಮೋಕ್ಷಕ್ಕಾಗಲ್ಲ ಅಂತ. ಬುದ್ಧಿ ಶುದ್ಧಿ ಆಗ್ತದೆ, ಇಲ್ಲಾಂದ್ರೆ ಜ್ಞಾನ ದೇವತೆ ಕೈವಿಲ್ಲ ಅಂತ ಯಾಕೆ ಹೇಳ್ತಾರೆ ಅವರು? ಆ ರೀತಿ ನಿತ್ಯ ನೈಮಿತ್ತಿಕ ಕಾಮ್ಯ ಪ್ರಾಯಿಷ್ಟಗಳೆಂಬ ವಿಹಿತ ಕರ್ಮಗಳನ್ನು ಆಚರಿಸಿದರು. ನೋಡ್ರಿ, ಒಳ್ಳೆ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಪ್ರಾಯಶ್ಚಿತಗಳೆಂಬ ಒಳ್ಳೆಯ ಕರ್ಮಗಳನ್ನು ಆಚರಿಸಿದರು. ಡಾಕ್ಟ್ರೇ ವೇದದಲ್ಲಿ ಈ ಕರ್ಮ ಮಾಡಬೇಕಂತ ಬರ್ದಾರ್ರಿ. ಹೌದಾ? ಕರ್ಮಕಾಂಡದಲ್ಲಿ ವಿಹಿತ ಕರ್ಮ ದುರ್ಬಲ ಇಂಥ ಕರ್ಮಗಳನ್ನು ಆಚರಿಸಿದರು. ಮತ್ತು ಬ್ರಹ್ಮಚರ್ಯ, ಬ್ರಹ್ಮಚಾರಿಗಳೇ ನಾವಂತ ಹೇಳ್ತಾರ ನೋಡ್ರಿ. ಮತ್ತೆ ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸಿ, ಇವು ಯಾವೇ ಆಶ್ರಮ ಧರ್ಮಗಳು ಆಚರಿಸಿದರು ತನ್ನ ಬುದ್ಧಿಗೆ ಅಂಟಿಕೊಂಡಿರುವ ಜೀವತ್ವ ಭಾವನೆಯ ಬಿಡುಗಡೆ ಹೊಂದುವುದಿಲ್ಲ. ಆಯ್ತಲ್ರಿ ಶಾಸ್ತ್ರ?
ಈ ಜೀವತ್ವ ಭಾವ ಹೋಗೋದಿಲ್ಲ ನೋಡ್ರಿ. ಅಂದರೆ ಮುಮುಕ್ಷವಾದವನು ತನ್ನ ಸ್ವರೂಪ ಜ್ಞಾನವನ್ನೇ ಮಾಡಿಕೊಳ್ಳಬೇಕು. ತನ್ನ ಸ್ವರೂಪ ಜ್ಞಾನ ಮಾಡಿಕೊಂಡಾಗ ಏನಾಗ್ತದ? ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನೆಂಬ ನಮ್ಮ ಸ್ವರೂಪದ ಜ್ಞಾನ ಆಗ್ತದೆ. ಆ ಜ್ಞಾನ ಆಯ್ತಂದ್ರೆ ಮರದ ಜ್ಞಾನ ಆದಂಗ, ಹಗ್ಗದ ಜ್ಞಾನ ಆದಂಗ ಆಗ್ತದ ಎಂಬ ತಿಳಿವು ಬುದ್ಧಿಯಲ್ಲಿ ಮೂಡುವುದರಿಂದ ಕರ್ತೃತ್ವ ಭೋಕ್ತೃತ್ವ ರೂಪವಾದ ಜೀವ ಭಾವವು ತನ್ನಷ್ಟಕ್ಕೆ ತಾನೇ ನಿವೃತ್ತಿ ಆಗ್ತದೆ. ಹಾವು ತನ್ನಷ್ಟಕ್ಕೆ ತಾನೇ ನಿವೃತ್ತಿ ಆಯ್ತು, ಅಥವಾ ಯಾರಾದ್ರೂ ಹೊಡೆದು ಕೊಲ್ಲಿ ಓಡಿಸಿದ್ರ ಅದನ್ನ ತನ್ನಷ್ಟಕ್ಕೆ ತಾನೇ ಆಯ್ತು. ಕಳ್ಳರನ್ನ ಯಾರನ್ನ ಬಂದೂಕದಿಂದ ಬಡಿಗಿಂದ ಓಡಿಸೋದೇನು ಇಲ್ಲ, ತನ್ನಷ್ಟಕ್ಕೆ ತಾನೇ ಹೋಯ್ತು. ಅದರಂತೆ ಬಹುಬಂಧನ ಅಂತಕ್ಕಂಥದ್ದು ಯಾರು ಓಡಿಸೋದಲ್ಲ, ಇದು ತನ್ನಷ್ಟಕ್ಕೆ ತಾನೇ ಓಡುವುದು. ಯಾವಾಗ ಇರುವ ವಸ್ತುವಿನ ಜ್ಞಾನ ಅಲ್ಲ, ಅದು ಪದೇ ಪದೇ ಹೇಳ್ಬೇಕಾಗಿದೆ. ಇರುವ ವಸ್ತು ಯಾವ್ದ್ರಿ? ಹಾವಿನಲ್ಲಿ ಇರುವುದು ಹಗ್ಗ ಅದ, ಕಳ್ಳರಲ್ಲಿ ಇರುವುದು ಮರ ಅದ, ಜೀವನಲ್ಲಿ ಇರುವುದು ಪರಬ್ರಹ್ಮ. ಈ ವಸ್ತುವಿನ ಜ್ಞಾನದ ಉಳಿದು ತಾವೇ ಹೋಗ್ತಾವಂತ. ಅದಕ್ಕೆ ನಾನು ಅಲ್ಪಜ್ಞನು, ನಾನು ಕರ್ತೃತ್ವ ಅಂದ್ರೆ ಹಿಂದೆ ಮಾಡದ ಕರ್ಮದಿಂದಲೇ ಹುಟ್ಟಿದವನು, ಆ ಕರ್ಮಕ್ಕ ಅನುಸಾರವಾಗಿ ನಾನು ಇಲ್ಲಿ ಕರ್ಮವನ್ನ ಮಾಡುವನು, ಆ ಕರ್ಮದ ಸುಖ ದುಃಖಗಳನ್ನ ಊಟ ಮಾಡುವನು ನಾವು ಅಂತ ಏನು ಭಾವ ಅವ, ಈ ಭಾವ ತನ್ನಷ್ಟಕ್ಕೆ ತಾನೇ ನಿವೃತ್ತಿ ಆಗ್ತದೆ. ಕಾರಣ ಅದರಿಂದ ಮುಕ್ತಿಗೆ ಜ್ಞಾನವೊಂದೇ ಪರಮ ಸಾಧನವಾಗಲಿ, ಕರ್ಮ ಧರ್ಮಗಳು ಸಾಧನವಲ್ಲ. ಕರ್ಮದ ಧರ್ಮಗಳು ಎಷ್ಟೇ ಇದ್ದು ಸಾಧನೆಗಳಲ್ಲ ನೋಡ್ರವು. ಅದಕ್ಕೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನ ಹೇಳುವಾಗ ನ ಕರ್ಮಣ, ಕರ್ಮದಿಂದ ಬಂಧ ಬಿಡುಗಡೆ ಆಗುದಿಲ್ಲ ಎಂಬ ಶ್ರುತಿಯು ಕರ್ಮಗಳ ತಿರಸ್ಕಾರವನ್ನು ಸಹಜವಾಗಿ ಮಾಡಿದ್ರಲ್ರಿ. ಭಗವದ್ಗೀತೆ ಹೇಳ್ತಾರ, ನಿಷ್ಠರು ಹೇಳಂಗಿಲ್ರ ಅವ್ರು. ನ ಕರ್ಮಣ ಅಂತ ಹೇಳ್ತಾರ, ಮತ್ತೆ ಆಗಲೇ ಕರ್ಮ ಮಾಡ ಅಂತ ಹೇಳ್ತಾರ. ಅಂದ್ರೆ ಅರ್ಥ ಏನು ಅಂತಿದು? ಶ್ರುತಿ ಪ್ರಮಾಣವನ್ನ ಬಾಯಲ್ಲಿ, ಮನಸ್ಸಿನಲ್ಲಿ ಕರ್ಮ ಇದು ಆಗುದಿಲ್ಲ. ಅದಕ್ಕೆ ಮೋಕ್ಷದ ಅಪೇಕ್ಷೆ ಇದ್ದವರಿಗೆ ಸಹಜವಾಗಿ ಶ್ರುತಿ ತಿರಸ್ಕಾರ ಮಾಡಿ ಅನುಭವಕ್ಕೆ ತಿರಸ್ಕಾರವಾದದನ್ನ ಬಿಟ್ಟು ಮೋಕ್ಷಕ್ಕೆ ಸಾಧನವಾದ ಜ್ಞಾನವೊಂದೇ ನಿನಗೆ ಮೋಕ್ಷವನ್ನು ಕೊಡ್ತದ, ಅದು ಬಿಡುಗಡೆ ಮಾಡ್ತದ. ಆ ಕಾರಣವಾಗಿ ಎಂಬ ಭಾವವು, ಅದನ್ನೇ ಕನ್ನಡದಲ್ಲಿ ಗುಣದಲ್ಲಿ ಫಣಿಭಯ. ಗುಣ ಅಂದ್ರೆ ಇಲ್ಲಿ ಹಗ್ಗರಿ, ಫಣಿ ಅಂದ್ರೆ ಹಾವು, ಆ ಭಯ ಹೋಗಲು, ಆ ಭಯ ಹೊರಟ ಹೋಗ್ತಾದ್ರೆ ಪರಿಕಿಪ ಅಂದ್ರೆ ವಿಚಾರ ಮಾಡುವ ಗುಣವಿಂದಲ್ಲವೇ ಮಂತ್ರ ತಂತ್ರಗಳ ಗಣದಿಂ ಹೋಗದು. ಎಷ್ಟೇ ಮಂತ್ರ ತಂತ್ರ ಮಾಡೋದು ಹೋಗೋದಿಲ್ಲ, ವಿಚಾರದ ಹೋಗ್ತಾವ. ಈ ವಿಧದಂ ಜಗದೊಳು, ಇದರಂತೆ ಈ ಜಗತ್ತಿನಲ್ಲಿ ಮೋಕ್ಷವನ್ನ ಅಪೇಕ್ಷೆ ಮಾಡುವ ಗುಣವಂತನು ಖುಷಿ ಜೀವ ಭಾವ ಕಡೆಗಣಿಸಲ್ಕೆ ಅರಿವಿಂದಲ್ಲದೆ ಕರ್ಮಗುಣದಿಂ ಧರ್ಮಗುಣದಂ ಹೋಗೋದು. ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿಕ ಕರ್ಮಗುಣ
ಮತ್ತೆ ಈ ವರ್ಣಾಶ್ರಮ ಧರ್ಮ ಇದರಿಂದ ಹೋಗದು. ಇದನ್ನ ಯಾರು ಹೇಳ್ತೀರಿ? ನೀವೇ ಹೇಳ್ತೀರಿ ಏನಂದ್ರೆ ಇದು ಶ್ರುತಿ ಸಿದ್ಧವದು. ಶ್ರುತಿ ಬರೀ ಶ್ರುತಿ ಹೇಳಿಲ್ಲ, ಶ್ರುತಿ ಪ್ರತಿ ಸಿದ್ಧವದಂತ. ಶ್ರುತಿಗಳ ಸಮೂಹಗಳೇ ಇದನ್ನ ಹೇಳ್ತಾವ. ಅಂದಾಗ ವಿಚಾರ ಮಾಡ್ಬೇಕ್ರಿ. ಒಬ್ಬ ಪಾಪ ಅರಿಯದವರು, ಏನು ತಿಳಿಯಲಾರದಂತವರೇ ನನಕ್ಕಿಂತ ತಿಳಿದವನು ಬಲ್ಲವನಂತ ಆ ವ್ಯಕ್ತಿಯಲ್ಲಿ ಬಂದು ಶರಣಾಗ್ತಾನೆ. ಯಾರೇ ಆಗ್ಲಿ ಜಗತ್ತಿನಲ್ಲಿ ಒಬ್ಬ ಸದ್ಗುರು ಅಂತ ಗುರುವಿಗೆ ಶರಣಾಗ್ತಾರ ಶಿಷ್ಯರಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾವು ಶರಣಾಗತಿ ಆಗಿದೀವಿ, ಒಟ್ಟು ನಮ್ಮ ದುಃಖವನ್ನ ಬಿಡುಗಡೆ ಮಾಡ್ತಾರ ಅಂತ ಬಂದು ಶರಣಾಗ್ತಾರ ಅಷ್ಟೇ. ಅವ್ರು ನಮ್ಗೆ ದುಃಖಗಳು, ತಾಪತ್ರಯಗಳು, ಅನಂತ ರೀತಿಗಳು ಇವೆಲ್ಲ ಕಡಿಮೆ ಆಗ್ಲಿ, ಅವ್ರ ಕೃಪೆ ಆಶೀರ್ವಾದ ನಮ್ಗಾಗ್ಲಿ ಅಂತ ಭಾವ ಸಹಜವಾಗಿರ್ತಾವ. ಆದ್ರೆ ಗುರುಗಳಾದವರು ಅವರು ಭಯನ ಬಿಡಿಸ್ಬೇಕಲ್ರಿ. ಭಯ ಬಿಡಿಸ್ಬೇಕು, ಮತ್ತೆ ಭಯದ ವಾಕ್ಯಗಳನ್ನ ಹೇಳ್ಬೇಕು ಅವ್ರಿಗೆ. ಭಯ ಅಂದ್ರೆ ಬಿಡುಗಡೆ ಆಗೋದು. ಸರ್ವ ದುಃಖ ಬಿಡುಗಡೆ ಆಗೋದು ಯಾವುದರಿಂದ ಅಂದ್ರೆ ತಮ್ಮ ಸ್ವರೂಪ ಜ್ಞಾನದಿಂದ. ಹಾಗಾಗಿ ಜಗತ್ತಿನಲ್ಲಿ ಈ ರೀತಿಯಾಗಿ ಕೇಳುವಂತವರು ಮತ್ತು ಕೇಳಿದಾಗ ಹೇಳುವಂತವರು ಕೂಡ ಸಿಗೋದು ದುರ್ಲಭ. ಯಾಕಂದ್ರೆ ಹೇಳೋರು ದುರ್ಲಭ ಮತ್ತು ಇದನ್ನ ಕೇಳೋರು ದುರ್ಲಭ. ಕಾರಣ ಈ ರೀತಿಯಾಗಿ ಶ್ರುತಿ ಸಿದ್ಧವಾದ ಮಾತು ಅಂತ ಹೇಳಿದಾಗ ಏನ್ ಅರ್ಥ ಆಯ್ತ್ರಿ ಅಂದ್ರೆ, ಇಲ್ಲಿವರೆಗೂ ಅವರು ಅದನ್ನ ಮಾಡು ಅದರಿಂದ ಮೋಕ್ಷ, ಇವರು ಮಹಾಮಂತ್ರವನ್ನೇ ಜಪಿಸು ಅದರಿಂದ ಅಷ್ಟೇ ಮೋಕ್ಷ ಆಗ್ತದ, ಅಥವಾ ಯೋಗಾಭ್ಯಾಸವನ್ನ ಮಾಡು ಮೋಕ್ಷ ಆಗ್ತದ, ಅಥವಾ ಇನ್ನೊಬ್ಬ ಮತವಾದ ಹೇಳುವಂತ ಸಾಧನೆಗಳನ್ನ ಅನುಕರಣೆ ಮಾಡಿ ಸತ್ಯ ಅಂತ ನಂಬಿ ಅಲ್ಲೇ ಅವನು ನಿಂತದ್ದಾದರೆ ಯಮಲೋಕಕ್ಕೆ ಹೋಗ್ತಾನೆ. ಕಾರಣ ಮೋಕ್ಷ ಒಂದೇ ಅಂದ್ರೆ ಜ್ಞಾನ ಒಂದೇ ಇದಕ್ಕೆ ಕಾರಣ ಅಂದಾಗ, ಈ ಜ್ಞಾನವನ್ನ ಬಿಟ್ಟು, ಅದು ಎಂಥ ಜ್ಞಾನ? ಆತ್ಮಜ್ಞಾನ. ಮತ್ತೆ ವಸ್ತುಗಳ ಜ್ಞಾನ ಬೇರೆ 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 ಇದೆ, ಅದು ಬೇಕಾಗಿಲ್ಲ. ಇಲ್ಲಿ ಆತ್ಮಜ್ಞಾನ ಒಂದೇ. ಈ ಆತ್ಮಜ್ಞಾನವನ್ನ ಬೋಧವನ್ನೇನ ಮಾಡದೆ ಬಿಟ್ಟು ಇನ್ನೊಂದು ಜ್ಞಾನವನ್ನ 100 ಜನ್ಮ ಎತ್ತಿ 100 ಜನ್ಮ ಅವರಿಂದ ನಾವು ಜ್ಞಾನವನ್ನು ಪಡ್ಕೊಂಡ್ರು ಕೂಡ ಅದು ಬಿಡುಗಡೆಯ ಜ್ಞಾನವಲ್ಲ, ಬಂಧದ ಜ್ಞಾನ. ಮತ್ತೆ ಹುಟ್ಟು ಸಾವು ಒಳಗಾಗ ಜ್ಞಾನವಿನ ಬಿಡುಗಡೆ ಜ್ಞಾನ ಅಲ್ಲ. ಕಾರಣ ಇಲ್ಲಿ ಏನ್ ಹೇಳಿದಂಗ ಆತ್ರಿ, ಜ್ಞಾನ ಒಂದೇ ಮುಕ್ತಿಗೆ ಸಾಧನ ಅಂದ್ರು. ಇದು ನಿಜವಾಯ್ತಂತ ಹಿಡಿಯರಿ. ಇದು ಒಂದ್ ಕಡೆ ಇಡೋಣ, ಇಲ್ಲಿವರೆಗೆ ಕೇಳಿ ಒಂದ್ ಕಡೆ ಏನ್ ಅರ್ಥ ಮಾಡೋದು? ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ. ಇದು ಸತ್ಯ ಆದ್ರೆ ವೇದವು ಬರೀ ಜ್ಞಾನ ಒಂದವನ್ನೇ ಹೇಳಬೇಕಾಗಿತ್ತಲ್ರಿ. ಒಬ್ಬ ಪರಮಾತ್ಮ ವೇದದಲ್ಲಿ ಬರೀ ಜ್ಞಾನ ಒಂದನ್ನೇ ಹೇಳ್ಬೇಕಾಗಿತ್ತು. ಕರ್ಮ ಉಪಾಸನೆಗಳನ್ನು ಹೇಳಲು ಕಾರಣ ಏನು? ಅವು ವ್ಯರ್ಥ ಅಂತಿದ್ದೇ, ವ್ಯರ್ಥವಾದ್ರೆ ಹೇಳಬಾರ್ದಾಗಿತ್ತು. ಹೇಳನಂತ್ರ ಅದರಿಂದ ಮೋಕ್ಷ ಸಿದ್ಧಿ ಆಗೋದಿಲ್ಲ ಅಂದಾಗ ಯಾವ ಕಾರಣಕ್ಕಾಗಿ ಹೇಳಿದ? ಜಗತ್ತಿನಲ್ಲಿ ಅನೇಕರು ಕರ್ಮದಿಂದಲೂ ಮೋಕ್ಷ ಅಂತಾರ. ಈ ಮತವಾದ ಬಹಳ ಮಂದಿ ಆರ್ರಿ ಕರ್ಮದಿಂದ ಮೋಕ್ಷ ಅಂತ ಹೇಳೋರು. ಕೆಲವರು ಭಕ್ತಿಯಿಂದಲೂ ಮೋಕ್ಷ ಅಂತಾರೆ, ಕೆಲವರು ಯೋಗದಿಂದಲೂ ಮೋಕ್ಷ ಆಗ್ತಂತ ಹೇಳ್ತಾರೆ. ಅವರು ಹಾಗೆ ಹೇಳಲ್ಲ ಕಾರಣ ಏನು? ನೀವ್ ಹಿಂಗ್ ಹೇಳ್ತಾರಿ,
ಮತ್ತ ಅವ್ರು ಹಂಗೆ ಹೇಳ್ತಾರೆ. ಇಲ್ಲ ರೀ ನಾವು ವೇದ ಪ್ರಮಾಣದಿಂದ ಹೇಳ್ತೀವಂತ ನೀವಂತೀರಿ. ಅವರು ಕೂಡ ಪರಮಾತ್ಮ ಹೇಳಿದ ಕರ್ಮ ಉಪಾಸನಾ ಪ್ರಮಾಣಗಳನ್ನ ಹೇಳ್ತಾರಲ್ಲ. ಈ ರೀತಿ ನೀವು ಇಬ್ಬರಲ್ಲಿ ವೇದಾಂತಿಗಳಲ್ಲಿ ಮತ್ತು ಅವರಲ್ಲಿ ಈ ಭಿನ್ನತೆಯಿಂದ ಹೇಳಲು ಕಾರಣ ಏನು ಎಂಬ ಪ್ರಶ್ನೆಗಳಿಗೆ ಮುಂದಿನ ಶ್ಲೋಕದ ಹೇಳ್ತಾರ, ಇದಕ್ಕೆ ಕಾರಣ ದ್ವೈತ ವಾಸನೆಯೇ ಕಾರಣವೆಂದು. ಇವರಿಗೆ ದ್ವೈತ ವಾಸನೆ ಆದ ಅಂದ್ರೆ ದೇವರು ಬೇರೆ, ನಾನು ಬೇರೆ. ಈ ಸಣ್ಣ ಬುದ್ಧಿ ಉಳ್ಳವನು ದೊಡ್ಡ ಬುದ್ಧಿ ಉಳ್ಳಂತ ಈಶ್ವರ ಹೆಂಗಾಗ್ತಾನ? ಇಂಥ ಅಘಟಿತವಾದ ಜಗತ್ತನ್ನೇ ಸೃಷ್ಟಿ ಮಾಡಿದಂತ ಈ ಮನುಷ್ಯ ಜೀವ ಇವನು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಅನ್ನುವಂತ ಭಾವನೆಗಳೇನಾವ. ಆ ಭಾವನೆಯಿಂದನೇ ಕೆಲವರು ಕರ್ಮದಿಂದ, ಕೆಲವರು ಯೋಗದಿಂದ, ಕೆಲವು ಭಕ್ತಿಯಿಂದ ಮೋಕ್ಷ ಆಗ್ತದಂತ ಹೇಳ್ತಾರ ಅಂತ ಮುಂದಿನ ಸೂತ್ರದಲ್ಲಿ ಹೇಳ್ತಾರ. ಟೈಮ್ ಎಷ್ಟಾಯ್ತ್ರಿ? 11:15 ರೀ. ಅಂದ್ರೆ ಇಲ್ಲಿಗೆ ಬಿಡನ್ರಿ, ಯಾಕಂದ್ರೆ ಮತ್ತೆ ನಾಳೆ ದಿನ ದ್ವೈತ ವಾಸನೆ ಅಂತ ಅದ್ರ ಬಗ್ಗೆ ಬಹಳ ಚಂದ ಹೇಳ್ತಾರ. ಇಲ್ಲಿಂದ ಈ ಪ್ರಾರಂಭ ಬಹಳ ಚಂದ ಮಂಡನೆ ಖಂಡನೆ ನಡೀತಾವ. ಇಷ್ಟು ಕೇಳ್ಬಿಟ್ರೆ ಈ ಆತ್ಮಜ್ಞಾನದಲ್ಲಿ ಸಂಶಯ ಬರಂಗಿಲ್ಲ ನಿಮ್ಗ. ಎಲ್ಲ ಹೇಳೋರು ಬಾಯಿ ನಿಲ್ಸಂಗ ಆಗ್ತದ. ಇದು ಯಾಕೆ ಏನು ಅವ್ರೇ ತಿಳ್ಕೊಂಡಿಲ್ಲ, ನಮ್ಗೇನ್ ಹೇಳ್ತಾರ ನಮ್ಗೆ ಆಗ್ತದ. ಆದ್ರೂ ಏನಂದ್ರೆ ಈ ಒಂದು ಕರ್ಮ ಉಪಾಸನೆ ಜ್ಞಾನ ಅನ್ನುವಂಥದ್ದು ಮುಖ್ಯವಾಗಿದ್ರು ಕೂಡ ಈ ಕರ್ಮ ಉಪಾಸನೆ ಯಾರಿಗೆ ಹೇಳ್ಬೇಕಾಗಿದಂದ್ರೆ ಅದು ಮಲ ವಿಕ್ಷೇಪ ದೋಷಕ್ಕೆ ಕಾರಣ ವಿನಃ ಆದರೆ ಮೋಕ್ಷಕ್ಕೆ ಕಾರಣವಲ್ಲ. ಕಾರಣ ಏನಂದ್ರೆ ಒಬ್ಬ ವ್ಯಕ್ತಿ ಇದ್ದ, ಆ ವ್ಯಕ್ತಿ ಮುಗ್ಧ, ಪಾಪ ಮುಗ್ಧ. ಶ್ರಾವಣ ಮಾಸ ಬಂದಿತ್ತು. ಶ್ರವಣ ಮಾಸದಲ್ಲಿ ಒಳ್ಳೆಯ ಪೂಜಾ ಪುನಸ್ಕಾರಗಳನ್ನ, ಅನಂತ ಜಪತಪ ಯೋಗಗಳನ್ನ ಮಾಡ್ತಕ್ಕಂತ ಒಂದು ಪದ್ಧತಿ. ಆದ್ರೆ ಶ್ರವಣ ಅಂದ್ರೆ ಏನು? ಕೇಳೋದಂತ ಅರ್ಥ. ಅದು ಕೇಳೋದನ್ನ ಬಿಟ್ರು ಮಾಡೋದು ಮಾಡ್ತಾರ, ಅದಕ್ಕೇನು ಅಪದ್ದಕ್ಕೆ ಅಪ್ಪಣೆ ಇಲ್ಲ. ಮೊದ್ಲೇ ಹೇಳ್ತದ ಶ್ರವಣ ಅಂತದ. ಶ್ರವಣ ಅಂದ್ರೆ ಏನ್ರಿ? ಕೇಳೋದಲ್ರಿ. ಕೇಳೋದನ್ನ ಬಿಟ್ಬಿಡ್ತಾರ, ಇಲ್ಲಿ ಮಾಡೋ ಶುರು ಮಾಡ್ಬಿಡ್ತಾರ. ಇಲ್ಲಿ ಮಾಡದ್ರಿ, ಪೂಜೆ ಮಾಡದೆ, ಅದು ಮಾಡದೆ, ಇದು ಮಾಡದೆ, ಇದು ಕೇಳ್ರು ಅಂತ ಅವ್ರು. ಶ್ರವಣವನ್ನ ಮಾಡ್ರಿ, ಮಹಾತ್ಮನ ಸಮೀಪ ಹೋಗ್ರಿ, ಸತ್ಸಂಗದಲ್ಲಿ ಭಾಗಿಯಾಗ್ರಿ, ಒಳ್ಳೆಯ ಗ್ರಂಥಗಳನ್ನು ವಿಚಾರ ಮಾಡ್ರಿ. ಮತ್ತೆ ನಿಮ್ಗ ಪುಣ್ಯ ಬಲ ಇತ್ತು ಅಂದ್ರೆ ಸದ್ಗುರು ಮುಖಾಂತರವಾಗಿನೇ ಅಥವಾ ಮಹಾತ್ಮರ ಬಲ್ಲವರ ಮುಖಾಂತರವಾಗಿ ಶಾಸ್ತ್ರ ಆತ್ಮಜ್ಞಾನದ ಬಗ್ಗೆ ವಿಚಾರ ಮಾಡ್ರಿ ಅಂತ ಹೇಳೋದು. ಆ ಮುಗ್ಧ ಏನ್ ಮಾಡದ ಪಾಪ, ಎಂದು ಮಾಡ್ಲಾರ್ದ ದಿವಸ ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಪೂಜೆ ಮಾಡೋದು. 5 ಗಂಟೆಗೆ ಎಲ್ಲ ಪೂಜೆ ಶುರುವಾಗತ್ತೆ. ಅಷ್ಟ್ರೊಳಗ ಏನ್ ಮಾಡ್ತಂದ್ರ ಸಾಯಂಕಾಲನೇ ಕೆಲವು ಮಗ್ಗೆಗಳನ್ನ, ಹೂವಿನ ಮಗ್ಗೆಗಳನ್ನ ತಂದು ತಾನು ಒಂದು ಪಾತ್ರೆಯಲ್ಲಿ ಇಟ್ಟು, ಪತ್ರೆಯನ್ನು ಇಟ್ಟು ಏನ್ ಮಾಡ್ತದ ಅಂದ್ರೆ ಪೂಜೆಗೆ ದೇವರಿಗೆ ಅರ್ಪಿಸಬೇಕು ಅಂತ ಹೂಗಳನ್ನ ತಂದಿಟ್ಟಿದ್ದ. ಪುಷ್ಪವನ್ನು ಏರಿಸ್ಬೇಕಾಗಿತ್ತು. ಆ ಪುಷ್ಪಗಳ ತಂದ ಒಂದು ಕೂಡ ಅರಳಲೇ ಇಲ್ಲ, ಮಗ್ಗೆಗಳ ಹಂಗೆ ಉಳ್ಕೊಂಡು ಹೋಗು. ಅವನು ತಂದ ತಕ್ಷಣ ತಾಸಾಯ್ತು, ಒಂದು ಮಗ್ಗು ಅರಳಲಿಲ್ಲ.
2 ತಾಸಾಯ್ತು ಅರಳಲಿಲ್ಲ, 3 ತಾಸಾಯ್ತು ಅರಳಲಿಲ್ಲ. ಇದೇನು ಸ್ನಾನ ಮಾಡಬೇಕು ಅನ್ನೋದ್ರಾಗಾಗಿ ಸಮಯ ಆಗಿತ್ತು. ಈ ಹೂವು ಅರಳದೇ ಇದ್ರೆ ಹೆಂಗ ದೇವ್ರಿಗೆ ಏರ್ಸಕ್ಕಾಗತ್ತಂತೇಳಿ ದೇವರ ಸ್ತುತಿಯನ್ನ ಮಾಡಕ್ ಶುರು ಮಾಡದ, ದೇವರ ಧ್ಯಾನ ಮಾಡಕ್ ಶುರು ಮಾಡದ. ಅನಂತ ರೀತಿ ಮತ್ತೆ ನೀರ್ ತಂದ, ಮಗ್ಗಿನ ಮೇಲೆ ಹಾಕಿದ, ಎಲ್ಲಾ ರೀತಿ ಮಾಡಿದ, ಹೂವು ಹರಳಲೇ ಇಲ್ಲ. ಯಾಕೆ ಇವತ್ತ ಸಾಯಂಕಾಲ ಬೇಗನೆ ಲೈಟ್ ತೆಗೆದು ನಿದ್ದೆ ಮಾಡೋ ಮನೆಯಲ್ಲಿ ಬೆಳಕ್ ಹಂಗೆ ಅದ, ಯಾರು ಎದ್ದಂಗ್ ಕಾಣತಂತೇಳಿ ಪಕ್ಕದ ಮನೆ ವ್ಯಕ್ತಿ ಬಂದು ಕಿಟಕಿಯಲ್ಲಿ ನೋಡುವಾಗ ಈ ವ್ಯಕ್ತಿ ಒಬ್ಬ ಹೂವನ್ನ ಪಾತ್ರೆಯಲ್ಲಿ ಇಟ್ಕೊಂಡು ಧ್ಯಾನ ಮಾಡಕ್ ಕುಂತಿದ್ದ. ಶಿವ ಶಿವ ಅಂತಿದ್ದ, ಪರಮಾತ್ಮ ಅಂತಿದ್ದ, ದೇವ್ರ ಅಂತಿದ್ದ. ತನಗೆ ಬಂದಂತ ರೀತಿಯಲ್ಲಿ ಶ್ಲೋಕಗಳನ್ನು ಉಚ್ಚಾರ ಮಾಡ್ತಿದ್ದ. ಕಿಟಕಿಯಲ್ಲಿ ನೋಡಿದ ವ್ಯಕ್ತಿ ಹಿಂಗ ಬಾಗಿಲು ಬಾರಿಸಿದಾಗ ಇವನು ಕಣ್ಣು ಬಿಟ್ಟು ನೋಡಿದ. ಆ ವ್ಯಕ್ತಿ ಬರಿಂದ, ಯಾಕೋ ತಮ್ಮ ಮಲಿಗಿಲ್ಲಲ್ಲ ನೀನು, ಏನ್ ಮಾಡಕತ್ತಿದ್ದು, ಬಾಳ ತೈತಲ್ಲ, ಬಾಳ ಶಬ್ದ ಬರ್ತದ, ಏನು ಶ್ಲೋಕ ಅನ್ನಂಗ ಆಗ್ತದ, ದೇವ್ರ ನಾಮ ಸ್ಮರಣೆ ಮಾಡಂಗ ಆಗ್ತದ, ಏನು ಯಾಕ ಏನು ಅಂದಾಗ ಅವಾಗ ಹೇಳ್ದ, ಇಲ್ಲಪ್ಪ ಹಿಂಗ ಬೆಳಗ್ಗೆ 8 ಗಂಟೆಗೆ ಪೂಜೆ ಇಟ್ಕೊಂಡಿನಿ, 5 ಗಂಟೆ ಒಳಗಡೆ ಪುಷ್ಪಗಳು ಅರಳಬೇಕು, ಯಾಕಂದ್ರೆ ದೇವ್ರಿಗೆ ಅರ್ಪಿಸ್ಬೇಕು. ಆದ್ರೆ ಇವು ಅರಳ್ತಾ ಇಲ್ಲ, ಹೆಂಗಿದ್ವು ಹಂಗೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ಒಂದು ಅರಳವಲ್ಲವು ಅಂದಾಗ ಎಂತ ಹುಚ್ಚಿದ್ದೆ ಅಂದ ಅವನು. ಎಂತ ಹುಚ್ಚಿದ್ದ ತಮ್ಮ, ಇಂಥವು ಏನೋ ನೀನು ಇಂತ ರಾತ್ರಿ 100 ರಾತ್ರಿ ಮಾಡಿದ್ರು ಕೂಡ ಇವು ಅರಳೋದಿಲ್ಲ. ಕಾರಣ ಏನಂದ್ರೆ ಸೂರ್ಯನ ಕಿರಣ ಬಿದ್ದಾಗ ಮಾತ್ರ ಅರಳತಾವಂತೀವಿ. ಸೂರ್ಯ ಉದಯಕ್ಕೆ ನೀ ಏನು ಮಾಡೋದ್ ಬೇಕಾಗಿಲ್ಲ, ತಾನೇ ಅರಳಿ ಬಿಡ್ತಾವಂತ. ಅದೊಂದನ್ನ ಬಿಟ್ಟು ಏನೇ ಪ್ರಯತ್ನ ಮಾಡಿದ್ರು ಕೂಡ ಈ ಹೂವು ಅರಳೋದಿಲ್ಲ ಅಂದಾಗ ಅವನಿಗೆ ಆವಾಗ ಹೊಳಿತು ನೋಡು ಬುದ್ಧಿಯಲ್ಲಿ, ಓಹೋ ಇದು ಸೂರ್ಯನ ಕಿರಣಗಳಿಗೆ ಮಾತ್ರ ಅರಳ್ತದ, ಸೂರ್ಯನ ಪ್ರಕಾಶ ಎಂದ್ರೆ ಅರಳುವುದು. ಅದನ್ನು ಬಿಟ್ಟು ನಾವು ಬೇರೆ ಏನೇ ಮಾಡಿದ್ರು ಕೂಡ ನಿಷ್ಫಲವು, ನಿಷ್ಪ್ರಯೋಜನ. ಅದರಂತೆ ಜ್ಞಾನ ಒಂದನ್ನ ಬಿಟ್ಟು ಉಳಿದು ಏನಾದ್ರೂ ಮಾಡಿದ್ರು ಕೂಡ ಮೋಕ್ಷಕ್ಕೆ ಇವು ನಿಷ್ಫಲವು, ಫಲ ಕೊಡೋದಿಲ್ಲ. ಅದಕ್ಕೆ ಜ್ಞಾನ ಒಂದೇ. ಹೂ ಹರಳಬೇಕಾದ್ರೆ ಸೂರ್ಯ ಒಂದೇ, ಅಜ್ಞಾನ ನಾಶ ಆಗ್ಬೇಕಾದ್ರೆ ಜ್ಞಾನ ಒಂದೇ. ಈ ಮಧ್ಯದಲ್ಲಿ ಕರ್ಮ ಉಪಾಸನೆ ಏನಂದ್ರೆ ಅವೆಲ್ಲ ವ್ಯರ್ಥ ಅನ್ನೋ ಮಾತನ್ನ ನಾಳೆ ಆಧಾರವತ್ತಿಕೊಂಡು ವಿಚಾರ ಮಾಡನ್ರಿ. ರೆಸ್ಟ್ ಮಾಡ್ರಿ ನೀವೆಲ್ಲರೂ. ಇದು ಕ್ಲಿಯರ್ ಆಯ್ತಲ್ರಿ? ಸಾಕು. ನಮಸ್ಕಾರ.